ಸೊಲ್ಮೆಲು ನಮ್ಮ ಕುಡ್ಲಾತುಲು ವಾರ್ತೆಲು ಯಾನ್ ಸುರೇಖಾ ಶೆಟ್ಟಿ. ದೇಶ ಪ್ರೇಮ ಶಾಂತಿ ಸೌಹಾರ್ದತೆ ಹೆಚ್ಚ ಮಲ್ಪನೆತ ಒಟ್ಟುಗೂ ಮನುಷ್ಯತ್ವದ ಧರ್ಮ ಮುಖ್ಯ ಅಂದ್ ಅನಿವಾಸಿ ಭಾರತೀಯ ಉದ್ಯಮಿ ಮೈಕೆಲ್ ಡಿಸೋಜ ಪಂತಿರು. ಕುಲಶೇಖರ ಕಲ್ಪನೆ ಮೈದಾನುಡು ನಡಪಾಯಿನ ಬೊಲ್ಪುದ ಪರ್ಬ ದೀಪಾವಳಿ ಲೇಸ್ 2024 ಮಲ್ಲ ಬಿನ್ನೆರಾದ್ ಅರ್ಪಾತಿರಿಯರು. ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಕುಡ್ಲದ ನೆಲೆಟ್ ಹೋಲಿ ಕ್ರಾಸ್ ಚರ್ಚ್ ಕೂಡೇಲ್ ಕುಲಶೇಖರದ ಸಾಕಾರಡು ಅಂಗಾರೆ ಕುಲಶೇಖರದ ಕಲ್ಪನೆ ಮೈದಾನಡು ಬೊಲ್ಪುದ ಪರ್ಬ ದೀಪಾವಳಿ ಲೇಸ್ 2024 ಅಟ್ಟಣೆ ಆದಿತ್ತಂಡು. ಮಲ್ಲ ಬಿನ್ನೆರಾದ್ ಪಾಲ್ದೆತೊನ್ನ ಅನಿವಾಸಿ ಭಾರತೀಯ ಉದ್ಯಮಿ ಮೈಕೆಲ್ ಡಿಸೋಜ ಪಾತಿರ್ತ್ ಭಾರತನು ಗಟ್ಟಿ ಮುಟ್ಟುಡು ಕಟ್ಟಿಯರೆ ಮಾತಿರ್ಲ ಒಟ್ಟು ಸೇರ್ದು ಪುಣೆವುನ ಅಗತ್ಯ. ದೇಶ ಪ್ರೇಮ ಶಾಂತಿ ಸೌಹಾರ್ದತೆ ಹೆಚ್ಚ ಮಲ್ಪುನೆತ ಒಟ್ಟುಗೂ ಮನುಷ್ಯತ್ವದ ಧರ್ಮ ಮುಖ್ಯ ಅಂದು ಪಂಡಿರು. ಸಂತ ಮದರ್ ತೆರೇಸಾ ವೇದಿಕೆದ ಗುರ್ಕಾರೇರು ರಾಯ್ ಕ್ಯಾಸ್ಟಲಿನ ಪಾತಿರ್ತ್ ದೀಪಾವಳಿ ಪರ್ಬ ಪ್ರೀತಿ ಜೊತೆ ಬಾಳ್ವೆಗ್ ಪುದರ್ಪೋಯಿನ ಪರ್ಬ ಆದಿತ್ತದು ಮಾತಿರ್ಲ ಒಟ್ಟು ಸೇರ್ದು ಆಚರಣೆ ಮಲ್ತಂಡ ಅರ್ಥದಿಂಜುಡು. ನಮ್ಮಡ ಉಪ್ಪುನ ಮಾತಾ ಯತ್ವಾಸಿಲಿನ ನಮ್ಮ ಅರ್ಥ ಮಲ್ತನಡು ಕತ್ತಲಿನ ದೂರ ಮಲ್ಪುನ ಬೊಲ್ಪುದ ಪರ್ಬೊಡು ಸರ್ವ ಧರ್ಮದಕುಲು ಸೇರ್ತು ಆಚರಣೆ ಮಲ್ಪುನವು ಒಗ್ಗಟ್ಟದ ರಾಷ್ಟ್ರ ಕಟ್ಟರೆ ಸಾಧ್ಯ ಆಪುಣಂದು ಪಂಡೆರು. ನಾಟಕ ಬುಕ್ಕ ಸಿನಿಮಾ ನಟೆ ಅರವಿಂದ ಬೋಳಾರ್ ಪಾತಿರ್ತು ಎಡ್ಡೆಪ್ಪು ಬೈಕೇರು. ಬಿಕರ್ಣಕಟ್ಟೆ ಅಹನ್ಸುಲ್ ಮಸ್ಜಿದ್ ಸದಸ್ಯರು ಸರ್ಫುದ್ದೀನ್ ಬಿಎಸ್, ಮಹಾನಗರ ಪಾಲಿಕೆ ಸದಸ್ಯರು ಕಿಶೋರ್ ಕೊಟ್ಟಾರಿ, ಅನಿವಾಸಿ ಉದ್ಯಮಿ ಜೇಮ್ಸ್ ಮೆಂಡೋನ್ಸಾ, ಸಾಮರಸ್ಯ ಮಂಗಳೂರು ಗುರುಕಾರ್ದಿ ಮಂಜುಳಾ ನಾಯಕ್, ಬಿಕರ್ಣಕಟ್ಟೆ ಅಹನ್ಸುಲ್ ಮಸ್ಜಿದ್ ಗುರುಕಾರ್ಯರು ಸೈಯದ್ ಮೊಹಮ್ಮದ್ ಸೈಯದ್ ಪಾಲ್ದೆ ತೊಂಡೆರು. ಮಾತಿರ್ಲ ತುಡರು ಪೊತ್ತಾದ್ ಎಡ್ಡೆಪ್ಪು ಬಯಕದ್ ಪಟಾಕಿ ಪುಡತ್ತದ್ ದೀಪಾವಳಿ ಸಂಭ್ರಮ ಆಚರಣೆ ಮಲ್ತಿರು. ವೈವಿಧ್ಯತೆಗಳಿಗೆ ಬಹಳ ಒಂದು ಫೇಮಸ್ ಆದ ಒಂದು ನಮ್ಮ ಈ ದೇಶ. ವೈವಿಧ್ಯತೆಯಲ್ಲಿ ನಾವು ಬದುಕ್ತಾ ಇದ್ದೇವೆ, ಅದೇ ಒಂದು ವಿಶಿಷ್ಟ. ಆದರೆ ಇತ್ತೀಚಿನ ಕಾಲದಲ್ಲಿ ಏನೋ ಒಂದು ರಾಜಕೀಯ ಕಾರಣಗಳಿಗೆ ಇರ್ಬೋದು, ಬೇರೆ ಬೇರೆ ಉದ್ದೇಶಗಳಿರ್ಬೋದು, ನಮ್ಮನ್ನು ಬೇರೆ ಬೇರೆ ಪಡಿಸ್ತಾ ಇದ್ದಾರೆ. ಆದರೆ ನಾವು ಏನು ಮಾಡಬೇಕು, ಇನ್ನೊಬ್ಬ ಧರ್ಮದವರು ಸಿಕ್ಕಿದಾಗ ನಾವು ಆ ಧರ್ಮದಲ್ಲಿ ಏನು ವಿಶೇಷ ಇದೆ, ಏನು ವಿಶಿಷ್ಟ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗೆಯೇ ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ಹೇಳಬೇಕು. ಇಂಥ ಕಾರ್ಯಕ್ರಮಗಳು ಮಾಡಿದರೆ ಮಾತ್ರ ನಮಗೆ ಒಬ್ಬರನ್ನೊಬ್ಬರು ಬೆರೆತು ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನಲ್ಲಿ ನಾವು ಹೇಳಿದಿಷ್ಟೇ, ನಮಗೆ ಈ ನಮ್ಮ ವೈವಿಧ್ಯತೆಗಳನ್ನು ಅರ್ಥ ಮಾಡಿಕೊಂಡು ಸಂಭ್ರಮಿಸಬೇಕು. ವಿ ಶುಡ್ ಸೆಲೆಬ್ರೇಟ್ ಅವರ್ ಡಿಫ್ರೆನ್ಸಸ್. ನಮ್ಮ ಜಿಲ್ಲೆಯಲ್ಲಿ ಒಂದು ಸಾಮರಸ್ಯದ ಒಂದು ವಾತಾವರಣವನ್ನು ಸೃಷ್ಟಿಸುವ, ಆ ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ನಾವು ಪ್ರತಿಯೊಬ್ಬರು ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕು, ಅಥವಾ ದುಷ್ಟ ಶಕ್ತಿಗಳನ್ನು ನಾವು ತಿರಸ್ಕರಿಸಬೇಕು. ಮತ್ತು ದೇಶ ಪ್ರೇಮ ಕಟ್ಟುವ, ಸಹಬಾಳ್ವೆಯನ್ನು ನಿರ್ಮಿಸುವ, ಸಾಮರಸ್ಯವನ್ನು ಹೆಚ್ಚಿಸುವ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ನಾವು ಕೆಲಸ ಮಾಡಬೇಕು. ಈ ಕೆಲಸ ಮಾಡಿದರಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಖಂಡಿತ ಸಂತೋಷ ಉಂಟು. ನಮ್ಮ ಆರ್ಥಿಕ ಜೀವನ ಕೂಡ ಇಂಪ್ರೂವ್ ಆಗ್ತದೆ, ಅಥವಾ ಇಟ್ ವಿಲ್ ಇಂಪ್ರೂವ್. ಯಾಕೆಂತ ಹೇಳಿದರೆ, ಎಲ್ಲಿ ಶಾಂತಿ ಉಂಟ ಅಲ್ಲಿ ಬಂಡವಾಳ ಹೂಡಿಕೆ ಉಂಟು, ಎಲ್ಲಿ ಬಂಡವಾಳ ಹೂಡಿಕೆ ಉಂಟ ಅಲ್ಲಿ ಉದ್ಯೋಗ ಸೃಷ್ಟಿ ಉಂಟು, ಎಲ್ಲಿ ಉದ್ಯೋಗ ಸೃಷ್ಟಿ ಉಂಟ ಆ ಉದ್ಯೋಗ ಇದ್ದಲ್ಲಿ ಕುಟುಂಬದಲ್ಲಿ ಸಂತೋಷ ಉಂಟು. ಎಲ್ಲಿ ಸಾಮರಸ್ಯದ ಮತ್ತು ಶಾಂತಿಯ ವಾತಾವರಣ ಉಂಟ ಅಲ್ಲಿ ಪ್ರವಾಸೋದ್ಯಮದ ಇದು ಯಾವುದು ವಾತಾವರಣ ಉಂಟು. ಪ್ರವಾಸೋದ್ಯಮದ ವಾತಾವರಣ ಇದ್ದಲ್ಲಿ ಆರ್ಥಿಕ ಪರಿಸ್ಥಿತಿಯ ಇಂಪ್ರೂವ್ ಉಂಟು. ಅದು ಎಲ್ಲ ಇದ್ದರೆ ನಮ್ಮ ಕುಟುಂಬ, ನಮ್ಮ ಜಿಲ್ಲೆ, ನಮ್ಮ ದೇಶವನ್ನು ಭದ್ರವಾಗಿ ಕಟ್ಟಲಿಕ್ಕೆ ಒಂದು ನಾವು ಅಡಿಪಾಯ ಹಾಕಿದಾಗೆ ಆಗ್ತದೆ.
ಕಾಂಗ್ರೆಸ್ ಸರ್ಕಾರ ರೈತರ ಬೊಕ್ಕ ಸಾಮಾನ್ಯ ಜನಕುಲಿನ ಜಾಗೆನು ಉಲಾಯಿ ಪಾಡುನೆಕ್ ಇರೋಧ ಮಲ್ತದ ಬುಡಂದೆ ಪೊರುಂಬಾಟ ನಡಪಾವಂದ್ ಒಡಿಪು ಶಾಸಕರು ಯಶ್ಪಾಲ್ ಎಸ್ ಸುವರ್ಣ ಪಂತೆರು ಒಡಿಪು ಜಿಲ್ಲಾ ಬಿಜೆಪಿ ಒಡಿಪುಡು ನಡಪಾಯಿನ ಪ್ರತಿಭಟನೆಡು ಆರ್ ಜಾಗೃತೆ ಪಂಡೆರು. ವಕ್ಫ್ ಬೋರ್ಡ್ ಲ್ಯಾಂಡ್ ಜಿಹಾದ್ಗೆ ಇರೋಧ ತೋಜಾದು ಬೊಕ್ಕ ರಾಜ್ಯ ಸರ್ಕಾರಕ್ಕೂ ಎದುರಾದ ಒಡಿಪು ಜಿಲ್ಲಾ ಬಿಜೆಪಿ ಬುಧಾರ ಮಾಮಲ್ಲ ಪ್ರತಿಭಟನೆ ದೀದಿತ್ತಂಡು. ಈ ಪೊರ್ತುಡು ಜಿಲ್ಲಾಧಿಕಾರಿ ಆಫೀಸಿಗೆ ಪುಗ್ಗೆರೆ ಬಿಜೆಪಿ ಕಾರ್ಯಕರ್ತರು ಪ್ರಯತ್ನ ಮಲ್ತೆರು. ನನ್ನ 2 ದಿನ ತಾಲೂಕು ಆಫೀಸಿಲೆಗೆ ಪೋದು ಪಹಣಿ ಪಿಂದೊನ್ನ ಅಭಿಯಾನ ನಡಪಾವಂದ್ ಬಿಜೆಪಿ ನಾಯಕರು ಒಂದುವೆ ಪೊರ್ತುಡು ಜಾಗೃತೆ ಪಂಡೆರು. ಒಡಿಪು ಶಾಸಕರು ಯಶ್ಪಾಲ್ ಎಸ್ ಸುವರ್ಣ ದುಂಬಾಳ್ತಿಡು ಪೊಲೀಸರಿನ ಬಿಗುತ್ತ ಭದ್ರತೆದ ಇಡೆಟ್ಲ ಪ್ರತಿಭಟನಾಗಾರರು ಜಿಲ್ಲಾಧಿಕಾರಿ ಆಫೀಸಿನ ನುರ್ಕೆರು. ರಾಜ್ಯ ಸರ್ಕಾರಕ್ಕೂ ಎದುರಾದ ಬೊಕ್ಕ ಮಂತ್ರಿ ಜಮೀರ್ ಅಹಮದ್ ರೆಗ್ ಇರೋಧ ಘೋಷಣೆ ಪಾಡೊಂದು ಪೊಗ್ಗುನ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ತಡೆಪೆರೆ ಪ್ರಯತ್ನ ಮಲ್ತೆರು. ಒಂತೆ ಪೊರ್ತು ಪೊಲೀಸರು ಬೊಕ್ಕ ಕಾರ್ಯಕರ್ತರನ ನಡುಟು ಒಯ್ತ ಪತ್ತ ನಡತಂಡು ಶಾಸಕರು ಯಶ್ಪಾಲ್ ಎಸ್ ಸುವರ್ಣ ಪಾತಿರ್ತು ರೈತರು ಬೊಕ್ಕ ಸಾಮಾನ್ಯ ಜನಕುಲಿನ ಜಾಗೆ ಉಲೈ ಪಾಡುನೆಕ್ ಬುಡಂದೆ ಪೊರುಂಬಾಟ ನಡಪಾವಂದು ಜಾಗೃತೆ ಪಂಡೆರು. ಒಡಿಪು ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಕಿಶೋರ್ ಕುಮಾರ್ ಪಾತಿರ್ತು ಗುರುವಾರ ಬೊಕ್ಕ ಶುಕ್ರವಾರ ತಾಲೂಕು ಆಫೀಸಿಲೆಗೆ ಪೋದು ಪಹಣಿ ಪಿಂದೊನ್ನ ಅಭಿಯಾನ ನಡಪಾವ ಇಂದೆಡ್ತು ಆಡಳಿತ ಯಂತ್ರ ಬೊಕ್ಕ ಸರ್ಕಾರಕ್ಕೂ ಒತ್ತಡ ಪಾಡುವ ಅಂದು ಪಂಡೆರು. ಯಾವ ರೀತಿ ಅಲ್ಪಸಂಖ್ಯಾತರಿಗೆ ಹೋಲಿಕೆ ಮಾಡಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಬಹುಶಃ ಮತ್ತೊಮ್ಮೆ ಸಂವಿಧಾನದಲ್ಲಿ ಅದಕ್ಕೆ ಯಾವುದೇ ಅವಕಾಶ ಇಲ್ಲದಿದ್ದರೂ ಕೂಡ ಇವತ್ತು ಮತ್ತೊಮ್ಮೆ ಅಲ್ಪಸಂಖ್ಯಾತರ ಹೋಲಿಕೆ ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಜಮೀರ್ ಖಾನ್ ಮುಂದಾಗಿದ್ದಾರೆ. ಖಂಡಿತವಾಗಿಯೂ ಇದು ಮತ್ತೊಮ್ಮೆ ಹಿಂದೂಗಳ ಜೇನುಗೂಡಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದಂತಾಗಿದೆ. ಒಂದು ಕಡೆಯಲ್ಲಿ ನಾಟಕ ಮಾಡ್ತಿದ್ದಾರಾ ಅಲ್ಲ ಒಂದು ಕಡೆಯಲ್ಲಿ ಹಿಂದೂಗಳ ಭಾವನೆಗಳನ್ನು ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾರೆ ಎಂಬುದೊಂದು ಸಂಶಯ ಮೂಡಿ ಬರ್ತದೆ. ಏಕೆಂದರೆ ಮೂಢದ ಹಗರಣವನ್ನು ಬದಿಗಿಡಿಸಲಿಕ್ಕೆ ಈ ರೀತಿಯ ಒಂದು ಷಡ್ಯಂತರ ಮಾಡಿರ್ಬೋದು. ಮತ್ತೊಮ್ಮೆ ಈ ವಕ್ಫ್ ಬೋರ್ಡಿನ ಮೂಲಕ ಈ ನಮ್ಮ ರೈತರಿರ್ಬೋದು ನಮ್ಮ ಧಾರ್ಮಿಕ ಸ್ಥಳಗಳನ್ನು ಕಬಲಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ BJP ಮಾತ್ರ ಅಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ದಿಟ್ಟವಾದ ಉತ್ತರವನ್ನು ಕೊಡ್ತದೆ. ಇವತ್ತು ರಾಜ್ಯದ BJPಯ ಸೂಚನೆಯಂತೆ ನಾವು ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಕೇವಲ ಈ ಮನವಿ ಮೂಲಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಏಕೆಂದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ತುಂಡು ಭೂಮಿ ಕೂಡ ಇವತ್ತು ವಕ್ಫ್ ಬೋರ್ಡಿಗೆ ಹೋದರೆ ಖಂಡಿತವಾಗಿಯೂ ಈ ಹಿಂದಿನ ಹೋರಾಟ, ಏಕೆಂದರೆ ಇವತ್ತು ನಾವು ಒಬ್ಬ ಜನನಾಯಕನಾಗಿ ಹೇಳುವುದಂತಲ್ಲ, ಈ ಹಿಂದೆ ಯಾವ ರೀತಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದಾಗ ಹಿಂದೂಗಳಿಗೆ ಅನ್ಯಾಯ ಆದಾಗ ಯಾವುದೇ ಒಬ್ಬ ಶಾಸಕ ಇರಲಿಲ್ಲ, ಯಾವುದೋ ಜನಪ್ರತಿನಿಧಿಗಳ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಹಿಂದೂಗಳ ಒಂದು ಒಗ್ಗಟ್ಟನ್ನು ತೋರಿಸಿ ಹಿಂದೂಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ವಿ. ಒಂದು ಸುತ್ತಿನ ಹೋರಾಟ ಇವತ್ತು ಆಗಿದೆ. ಒಂದು ಸಾರ್ವಜನಿಕವಾಗಿ ಗಮನ ಸೆಳೆಯುವಂಥದ್ದು, ಯಾರ್ಯಾರದ್ದು ಆಸ್ತಿಗಳು ಏನೇನಾಗಿದೆ ಅನ್ನುವಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರ ಮುಂದುವರಿದ ಭಾಗವಾಗಿ ನಾಳೆ ಮತ್ತು ನಾಡಿದ್ದು 2 ದಿವಸ ಪ್ರತಿ ತಾಲೂಕು ಕಚೇರಿಯಲ್ಲಿ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು, ಮಠ ಮಂದಿರಗಳ ಮುಖ್ಯಸ್ಥರು, ರೈತರು ಇವರೆಲ್ಲರೂ ಕೂಡ ತಾಲೂಕು ಕಚೇರಿಗೆ ತೆರಳಿ ಅಲ್ಲಿ ಅವರವರ ಪಹಣಿಯನ್ನು ಪರಿಶೀಲನೆ ಮಾಡುವಂಥ ಆಂದೋಲನವನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ. ಇದು ಒಂದು ಜಾಗ್ರತೆ ಆಗಲಿಕ್ಕೂ ಹೌದು, ಇನ್ನೊಂದು ಬೇರೆಯವರಿಗೆ ಅರಿವು ಮೂಡಿಸಲಿಕ್ಕೂ ಕೂಡ ಈ ಒಂದು ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕರಾವಳಿ ಮೂಲದ ಮರಾಠಿಗೇರನ ಇಡೀ ಗಟ್ಟಿ ಮುಟ್ಟು ಬೊಕ್ಕ ಬೊಲೆಚಿಲ್ಗಾದ್ ಗದ್ದಿಗೆ ಕರಾವಳಿ ಮರಾಠಿ ಸಭೆನು ನವೆಂಬರ್ 1 ಬೊಕ್ಕ 10 ಬೆದ್ರದ ಆಳ್ವಾಸ್ ಕಾಲೇಜಿದ ನುಡಿಸಿರಿ ಸಭಾಂಗಣಡು ದೀವೊಂದುಂದು ಸಭೆತ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಕೆ ಸುಂದರ್ ನಾಯ್ಕ್ ಸುದ್ದಿಕೋಟುಡು ತೆರಿಪಾದರು. ಕರಾವಳಿ ಮರಾಠಿ ಸಮಾವೇಶದ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಕೆ ಸುಂದರ್ ನಾಯ್ಕ್ ಒಡಿಪುಡು ಸುದ್ದಿಕೋಟುಡು ಪಾತಿರ್ತು ಕರ್ನಾಟಕಡು ಸುಮಾರು 3 ಲಕ್ಷದೆಚ್ಚ ಜನಸಂಖ್ಯೆ ಒಪ್ಪುನ ಕರಾವಳಿ ಮೂಲದ ಮರಾಠಿಗೆರಣ ಇಡೀ ಬಲ ಹೆಚ್ಚ ಮಲ್ಪುನ ಬೊಕ್ಕ ಬುಳೆಚ್ಚಿಲ್ಗಾದ್ ಗದ್ದಿಗೆ ಪನ್ಪುನ ಕರಾವಳಿ ಮರಾಠಿ ಸಭೆನು ನವೆಂಬರ್ 1 ಬೊಕ್ಕ 10 ಬೆದ್ರದ ಆಳ್ವಾಸ್ ಕಾಲೇಜಿದ ನುಡಿಸಿರಿ ಸಭಾಂಗಣಡು ದೀವೊಂದುಂದು ಪಂಡೇರು.
ಸಮುದಾಯದ ಸಮಸ್ಯೆಲೆನ ಬಗೆಟ್ ಚರ್ಚೆ ಮಲ್ಪುನ ಲೆಕ್ಕೊಡು ಬೊಕ್ಕ ನಮ್ಮ ಸಂಸ್ಕೃತಿ ಆಚರಣೆಲೆನ ಗೊತ್ತು ಮಲ್ಪುನ ಉದ್ದೇಶಡು ಈ ಸಭೆನು ದೀವೊಂದುಂಡು. ಈ ಸಭೆಟ್ 15-20 ಮುಟ್ಟ ಜನ ಪಾಲ್ದೆತುನ್ನ ಅಂದಾಜಿ ಉಂಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಭೆನು ಉದಿಪನ ಮಲ್ಪೇರು. ಡಾಕ್ಟರ್ ಎ ಮೋಹನ್ ಆಳ್ವೇರು ನೆಂಪುದ ಸಂಚಿ ಬಿಡುಗಡೆ ಮಲ್ಪೇರು. ಪದ್ಮಶ್ರೀ ಪ್ರಶಸ್ತಿ ಪಡೆತ್ನ ಅಮೈ ಮಹಾಲಿಂಗ ನಾಯ್ಕೆರೆಗ್ ಸಮ್ಮನದ ಮರ್ಯಾದೆ ಮಲ್ಪುಣೊಂದು ಆರ್ಪಂಡೇರು. ನವೆಂಬರ್ 1 ಕರ್ನಾಟಕ ಮರಾಠಿ ಸಂಘ ಬೆಂಗಳೂರುದ ಸಾಯಡು ಮರಾಠಿಗಾರರ ಉದ್ಯೋಗ ಮೇಳ ದಿವೊಂದುಂಡು. ಈ ತೊರ್ತುಗೆ ಒಂಜರೆ ಸಾರಡು ದೆಚ್ಚ ಜನ ಮರಾಠಿಗೆರು ಬೇಲೆ ಬಯಕದು ಪುದರ್ ಕೊಡ್ತೇರು. 30 ದೆಚ್ಚ ಕಂಪೆನಿಲು ಪಾಲ್ದೆತೊನ್ವ. ಗದ್ದಿಗೆ ಮರಾಠಿ ಸಭೆಟ್ ಸ್ಪೀಕರ್ ಯುಟಿ ಖಾದರ್, ಸಮಾಜ ಕಲ್ಯಾಣ ಮಂತ್ರಿ ಹೆಚ್.ಸಿ. ಮಹಾದೇವಪ್ಪ, ಆರೋಗ್ಯ ಕುಟುಂಬ ಕಲ್ಯಾಣ ಮಂತ್ರಿ ದಿನೇಶ್ ಗುಂಡೂರಾವ್ ಪಾಲ್ದೆತೊನೆರೆಂದು ಡಾಕ್ಟರ್ ಕೆ. ಸುಂದರ್ ನಾಯ್ಕ್ ಪಂಡೇರು. ಕಾರ್ಯಗುರುಕಾರ್ಯರು ರಾಮಚಂದ್ರ ಕೆಂಬಾರೆ, ನರಸಿಂಹ ನಾಯ್ಕ್, ವಾಸು ನಾಯ್ಕ್ ಸುದ್ದಿಕೂಟುಡಿತ್ತೇರು. 10/11/2024 ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಾವು ಈ ಒಂದು ಸಮಾವೇಶವನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಿ ನುಡಿಸಿರಿ ಸಭಾಂಗಣ ನೀವು ನೋಡಿರ್ಬೋದು, ನುಡಿಸಿರಿ ಹೋಗಿದ್ದೀರಲ್ಲ ಅವರ ಕಾರ್ಯಕ್ರಮಕ್ಕೆ, ಆಳ್ವಾಸ್ ಕಾಲೇಜಿನ ಆವರಣಕ್ಕೆ. ಸೊ ಆ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡುವ ಮೂಲಕ ಪ್ರಾರಂಭ ಮಾಡಬೇಕಾಗಿದೆ. ಈ ಒಂದು ಸಮಾವೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಬಂದು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿ ಇನ್ವಿಟೇಷನ್ ನಾವು ಮುದ್ರಿಸಿ ಅವರಿಗೆ ಹಂಚಿಕೆ ಮಾಡಿದ್ದೇವೆ, ಭೇಟಿಯಾಗಿದ್ದೇವೆ. ಅದೇ ರೀತಿ ಅವರ ಜೊತೆಯಲ್ಲಿ ನಮ್ಮ ಸಭಾಪತಿಗಳು, ವಿಧಾನಸಭೆಯ ಸಭಾಪತಿಗಳಾದ ಯುಟಿ ಖಾದರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿದೆ. ತದನಂತರ ಆನಂತರ ಅವರ ಜೊತೆಯಲ್ಲಿ ಸಮಾಜ ಕಲ್ಯಾಣ ಸಚಿವರು ಮಹಾದೇವಪ್ಪ, ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಗುಂಡೂರಾಯರವರು, ಆಮೇಲೆ ಸಮಾವೇಶದಲ್ಲಿ ನಮ್ಮ ಉಮಾನಾಥ್ ಕೋಟ್ಯಾನ್ ಮೂಡಬಿದ್ರೆಯ ಶಾಸಕರು, ಮತ್ತು MLC ಯವರಾದ ಐವನ್ ಡಿಸೋಜಾ, ಮತ್ತು ಮಾಜಿ MLCಗಳಾದ ಅಭಯಚಂದ್ರ ಜೈ, ವಿನಯ್ ಕುಮಾರ್ ಸೊರ್ಕೆ, ಹಾಗೂ ಇನ್ನು ವಿಶೇಷವಾಗಿ ನಮ್ಮ ಸಮಾಜದ ಮೇಲೆ ಅಭಿಮಾನ ಇಟ್ಟು ನಮ್ಮ ಒಬ್ಬ ಉದ್ಯಮಿ ಶ್ರೀ ಶಶಿಧರ್ ಶೆಟ್ಟಿ ಬರೋಡ ಇವರು ಕೂಡ ಮುಖ್ಯ ಅತಿಥಿಯಾಗಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿರ್ತಾರೆ. ಕರಿನ 2 ಸರ್ತಿ ನಡಪಾಯಿನ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಲಕ್ಷಗಟ್ಲೆ ಜನಕುಲಿನ ಗುಮನ ಒಯ್ತದು ಜಿಲ್ಲೆದ ತಿರ್ಗಾಟ ಉದ್ಯಮಗೂ ಉಮೇದು ಕೊರ್ದಿತ್ತನೆಂದು ಶಾಸಕರು ವೇದವ್ಯಾಸ ಕಾಮತ್ ಪಂತೆರು. ಕುಡ್ಲದ ವಿಟಿ ಮಾರ್ಗುದ ಚೇತನ ಶಿಶು ಅಭಿವೃದ್ಧಿ ಕೇಂದ್ರಡು ಈ ಸರ್ತಿದ ಫುಡ್ ಫಿಯೆಸ್ಟಾ ಬಗೆಟ್ ನಡತಿನ ಕಾರ್ಯಕ್ರಮಟ್ಟು ಅರ್ಪಾತಿರಿಯರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ನಿಲೆಟ್ಟು ನಡಪುನ ಸ್ಟ್ರೀಟ್ ಫುಡ್ ಫಿಯೆಸ್ಟಾದ 3ನೇ ಆವೃತ್ತಿದ ದಿನ ಘೋಷಣೆ ಮಲ್ಪುನ ಬೊಕ್ಕ ಕಿಡ್ಸ್ ಫುಡ್ ಫೆಸ್ಟಿವಲ್ ಬುಧಾರ ಕುಡ್ಲ ವಿಟಿ ಮಾರ್ಗುದ ಚೇತನ ಶಿಶು ಅಭಿವೃದ್ಧಿ ಕೇಂದ್ರಡು ನಡತಂಡು. ಸ್ಟ್ರೀಟ್ ಫುಡ್ ಫಿಯೆಸ್ಟಾದ ದುಂಬಾಳ್ತೆ ವಹಿಸುನ್ನ ಶಾಸಕರು ವೇದವ್ಯಾಸ್ ಕಾಮತ್, ಮಾರ್ಗದರ್ಶಕರು ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ಪ್ರತಿಷ್ಠಾನದ ಪದಾಧಿಕಾರಿಲು ಇತ್ತದು ಈ ಸರ್ತಿ ಬರ್ಪುನ ಜನವರಿ 15 ಪದ್ದೊರ್ಮ ಮೊಟ್ಟ 5 ದಿನ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ನಡೆಪೆರೆ ಉಂಡುಂದು ಘೋಷಣೆ ಮಲ್ತೆರು. ವೇದವ್ಯಾಸ್ ಕಾಮತ್ ಪಾತೆರ್ತು ಕರಿನ 2 ಆವೃತ್ತಿದ ಕುಡ್ಲ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಗೆಲ್ಮೆಡ್ ನಡತದು ಲಕ್ಷಗಟ್ಲೆ ಜನ ಸೇರ್ತು ಜಿಲ್ಲೆದ ತಿರ್ಗಾಟ ಉದ್ಯಮಗೂ ಉಮೇದು ಕೊರ್ದಿತ್ತಂಡು. ಈ ಸರ್ತಿಲ ಲೇಡಿ ಹಿಲ್ ಬ್ರಹ್ಮಶ್ರೀ ನಾರಾಯಣಗುರು ಸರ್ಕಲ್, ಪಬ್ಬಾಸ್, ಮಣ್ಣಗುಡ್ಡೆ, ಉರ್ವ ಕೆನ್ರಾ ಹೈಸ್ಕೂಲ್ ಸುತ್ತಮುತ್ತ ಬಯ್ಯ ನಾಲೆಡ್ದು ರಾತ್ರಿ 11 ಮೊಟ್ಟ ದಿವೊಂದುಂಡು. ಮನಸ್ಸು ಗುಲ್ಲಾಸದ ಕಾರ್ಯಕ್ರಮಲು ನಡಪೆರೆ ಉಂಡು. ಈ ಸರ್ತಿ ಸಸ್ಯಾಹಾರಿಲೆಗ್ ಬೇತೆನೆ ವ್ಯವಸ್ಥೆ ಮಲ್ಪುಂಡು. ಜೋಕ್ಲೆಗಾದ ಇಸೇಸ ವಿನೋದಾವಳಿ ಅಟ್ಟನೆ ಮಲ್ಪುಣೊಂದು ಪಂಡೇರು. ಪ್ರತಿಷ್ಠಾನದ ಮಾರ್ಗದರ್ಶಕರು ನಳಿನ್ ಕುಮಾರ್ ಕಟೀಲ್ ಪಾತೆರ್ತು ಕರಿನ 2 ಸರ್ತಿದ ಫುಡ್ ಫಿಯೆಸ್ಟಾದ ಉಮೇದಡ್ ಸುರತ್ಕಲ್, ಬೆದ್ರ ಬೊಕ ಬೇತೆ ಕಡಿಟ್ಟು ಇಂಚಿನ ಕಾರ್ಯಕ್ರಮಗಳು ನಡತದುಂಡು. ತೆನಸು ಸಂಸ್ಕೃತಿನ ಅಂಚಿಂಚಿ ಮಲ್ತೊನಿಯರೆ ಒಂದೊಂಜಿ ಎಡ್ಡೆ ಗುರ್ತುಂದು ಪಂಡೇರು. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗುರುಕಾರ್ಯರು ದುಂಬುದ ಮೇಯರ್ ದಿವಾಕರ್ ಪಾಂಡೇಶ್ವರ, ಮರ್ಯಾದಿ ಗುರುಕಾರ್ಯರು ಗಿರಿಧರ್ ಶೆಟ್ಟಿ, ನರೇಶ್ ಶೆಣೈ, ಲಲಿತ್ ಮೆಂಡನ್, ಜಗದೀಶ್ ಕದ್ರಿ, ಅಶ್ವಿತ್ ಕೊಟ್ಟಾರಿ ಈ ಪೊರ್ತುಡಿತ್ತರು. ಸೀಸನ್ 3 ಇದೇ ಬರುವ 2025 ಜನವರಿ 15ರಿಂದ ಜನವರಿ 19 ತನಕ 5 ದಿವಸಗಳ ಕಾಲ ಸ್ಟ್ರೀಟ್ ಫುಡ್ ಫಿಯೆಸ್ಟಾ ನಡೆಯಲಿಕ್ಕಿದೆ
ಅಂತೇಳುವಂಥ ವಿಶೇಷವಾದಂಥ ಮಾಹಿತಿಯನ್ನು ನಾನು ಜನರ ಹತ್ರ ಹಂಚಿಕೊಳ್ತೇನೆ. ನಮ್ಮ ಮಣ್ಣಗುಡ್ಡ ಬುರ್ಗಿ ಜಂಕ್ಷನ್ನಿಂದ ಪ್ರಾರಂಭವಾಗಿ ಕೆನರಾ ಹೈಸ್ಕೂಲ್ ಉರ್ವದ ಹತ್ತಿರವಾಗಿ ಕೆನರಾ ಹೈಸ್ಕೂಲ್ ಉರ್ವದಿಂದ ಮಹಾನಗರ ಪಾಲಿಕೆಗೆ ಹೋಗಿ ಹಿಂದಿ ಪ್ರಚಾರ ಸಮಿತಿಯ ಹೋಗುವಂಥ ರಸ್ತೆ, ತದನಂತರ ಮಂಗಳ ಕ್ರೀಡಾಂಗಣದ ಎದುರುಭಾಗದಿಂದ ಹೋಗಿ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಆಗಿ ಕರಾವಳಿ ಉತ್ಸವದ ಮೈದಾನದ ಎದುರುಗಡೆ ಆಗಿ ಪಪ್ಪಾಸ್ ಐಸ್ ಕ್ರೀಮ್ ತನಕ ಈ ಒಂದು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ನಡೆಯಲಿದೆ. ಸರಿಸುಮಾರು 250ಕ್ಕೂ ಹೆಚ್ಚಿನ ಮಳಿಗೆ ಇದರಲ್ಲಿ ಭಾಗವಹಿಸುತ್ತಿದೆ. 250ಕ್ಕೂ ಹೆಚ್ಚಿನ ಮಳಿಗೆಗಳಲ್ಲಿ ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳು, ಅದು ನಮ್ಮ ಕರಾವಳಿಯ ಶೈಲಿಯ ತಿಂಡಿ ತಿನಿಸುಗಳಿಗೂ ಬೇರೆ ಬೇರೆ ಜಾತಿ ಆಧಾರಿತವಾಗಿ ವಿಶೇಷವಾಗಿ ಗುಜರಾತಿ, ರಾಜಸ್ಥಾನಿ, ನಮ್ಮ ಕರಾವಳಿಯ ತುಳುನಾಡಿನ ತಿಂಡಿ ತಿನಿಸುಗಳು, ಅದೇ ರೀತಿ ಜೈನ್ ಸಮುದಾಯ, ಕೊಂಕಣಿ ಸಮುದಾಯ, ಅದೇ ರೀತಿ ಕೇರಳ ಸಮುದಾಯ ಕೂಡ ಈ ರೀತಿಯ ವಿಶೇಷ ತಿಂಡಿ ತಿನಿಸುಗಳು ಕೂಡ ಸ್ಟಾಲ್ಗಳು ಲಭ್ಯವಿದ್ದು ಎಲ್ಲ ರೀತಿಯ ಜನರಿಗೆ ಆಕರ್ಷಿತವಾಗುವಂಥ ರೀತಿಯ ವಾತಾವರಣವನ್ನು ನಮ್ಮ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಪದಾಧಿಕಾರಿಗಳು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಫುಡ್ ಫೆಸ್ಟಿವಲ್ ಮುಖಾಂತರವಾಗಿ 2 ವರ್ಷಗಳಿಂದ ವಿನೂತನ ಪ್ರಯೋಗವನ್ನು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ ಕಾಮತರ ನೇತೃತ್ವದಲ್ಲಿ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಗಿರಿಧರ್ ಶೆಟ್ಟಿ ಮತ್ತು ಅಧ್ಯಕ್ಷ ಆಗಿರ್ತಕ್ಕಂಥ ದಿವಾಕರ್ ಅವರ ಸ್ವಪ್ರಯತ್ನದಿಂದ ಒಂದು ಹೊಸ ಪ್ರಯೋಗ ಪ್ರಾರಂಭ. ಇವತ್ತು ಈ ಪ್ರಯೋಗ ಎಷ್ಟು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ಇದನ್ನು ಮನಗಂಡಿರ್ತಕ್ಕಂಥ ಪುತ್ತೂರಿನಲ್ಲಿ ಪ್ರಾರಂಭ ಆಗಿದೆ, ಸುರತ್ಕಲ್ನಲ್ಲಿ ಪ್ರಾರಂಭ ಆಗಿದೆ, ಉಡುಪಿಯಲ್ಲಿ ಪ್ರಾರಂಭ ಆಗಿದೆ ಹೇಳಿದರೆ ಇಲ್ಲಿ ಆಗಿರುವ ಯಶಸ್ವಿಯ ಪರಿಣಾಮ ಇವತ್ತು ರಾಜ್ಯಾದ್ಯಂತ ಫುಡ್ ಫೆಸ್ಟಿವಲ್ಗಳು ನಡೀತಾ ಇದ್ದಾವೆ. ಈ ಫುಡ್ ಫೆಸ್ಟಿವಲ್ನ ಪರಿಣಾಮ ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ಅದ್ಭುತವಾಗಿರ್ತಕ್ಕಂಥ ಚಾಲನೆಗಳು ಸಿಕ್ಕಿದ್ದಾವೆ. ಮಂಗಳೂರು ತಿನಿಸಿ ತಿಂಡಿಗಳಿಗೆ ಬಹಳ ಹೆಸರಾಗಿರ್ತಕ್ಕಂಥ ತಿಂಡಿ ತಿನಿಸುಗಳ ಕ್ಷೇತ್ರ ಇದೆ. ಹಾಗಾಗಿ ಮೈಸೂರು ಪಾಕ್ ಇರ್ಬೋದು ಅಥವಾ ಮಂಗಳೂರಿನ ಬಜೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾನ್ ವೆಜ್ ಇರ್ಬೋದು, ವೆಜ್ ಇರ್ಬೋದು, ಇದಕ್ಕೆ ಎರಡಕ್ಕೂ ನಮ್ಮ ಜಿಲ್ಲೆ ಬಹಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ. ಫುಡ್ ಫೆಸ್ಟಿವಲ್ಗಳನ್ನು ಮಾಡೋದ್ರ ಮುಖಾಂತರ ದೇಶದ ಬೇರೆ ಬೇರೆ ಮೂಲೆಗಳ ಆಹಾರ ತಿನಿಸುಗಳು ಮಂಗಳೂರಲ್ಲಿ ದೊರೆಯುವಂಥ ಪ್ರಯೋಗಗಳಾಗಿವೆ. 2 ವರ್ಷಗಳಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಜನಮನ್ನಣೆಯನ್ನು ಪಡೆದಿದೆ. ಲಕ್ಷಾಂತರ ಜನ ಭಾಗವಹಿಸಿದ್ದಾರೆ. ಈಗ 3ನೇ ವರ್ಷದ ಪ್ರಯೋಗ 5 ದಿನಗಳ ಕಾಲ 15ರಿಂದ ಜನವರಿ 19ರವರೆಗೆ ನಿರಂತರವಾಗಿ ನಡೆಯಲಿಕ್ಕಿದೆ. ನನಗೆ ವಿಶ್ವಾಸ ಇದೆ, ಕಳೆದ 2 ವರ್ಷಗಳ ಸಾಧನೆಯನ್ನು ಮೀರಿ ಜನ ಬರ್ತಾರೆ ಮತ್ತು ಇದು ಜನಮನ್ನಣೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯವಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಆಕರ್ಷಣೆಯನ್ನು ಪಡೆಯುತ್ತದೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಪೆತ್ತಗಂಡುನ ಕೇಸಿಗೆ ಸಂಬಂಧಪಟ್ಟದು ಕಾವೂರು ಪೊಲೀಸರು ಈರ್ವೇರಿನ ಪತ್ತದಿರು. ಕೊಳಂಬೆ ಕೊಂಚಾರ ಬದ್ರಿಯ ನಗರದ ಫೈಜಾಲ್ ಕೊಂಚಾರ್ ಬೊಕ್ಕ ಕೋಡಿದ ಸುಹೇಬ್ ಅಖ್ತರ್ ಆರೋಪಿಲು ಆದುಳ್ಳೇರು. ಕೊಳಂಬೆ ಕೊಂಚಾರ್ ಬದ್ರಿಯ ನಗರದ 40 ವರ್ಷ ಪ್ರಾಯದ ಫೈಜಲ್ ಕೊಂಚಾರ್ ಬೊಕ್ಕ ಕೋಡಿದ 24 ವರ್ಷದ ಸುಹೇಬ್ ಅಖ್ತರ್ ಇಂಚ ಈರ್ವೀರು ಆರೋಪಿಲೇನು ಪೆತ್ತಕಂಡುನ ಕೇಸಿಗೆ ಸಂಬಂಧಪಟ್ಟದು ಕಾವೂರು ಪೊಲೀಸರು ಪತ್ತದಿರು. ಅಕ್ಲೆಡ್ದು ಒಂಜಿ ಕಾರು ಬೊಕ್ಕ ಸ್ಕೂಟರ್ನು ಸ್ವಾಧೀನಗೂ ದೆತ್ತೊಂದುಂಡು ಆರೋಪಿಲೇನು ಕೋರ್ಟ್ಗೂ ಹಾಜರು ಮಲ್ತದಿತ್ತದು ನ್ಯಾಯಾಂಗ ಬಂಧನ ಪಾಡ್ತುಂಡು. ಆರೋಪಿಲೆಡ್ದು ಫೈಜಲ್ ಮಿತ್ ಬಜ್ಪೆ ಪೊಲೀಸ್ ಸ್ಟೇಷನ್ ಒಂಜಿ ಬೊಕ್ಕ ಶಿವಮೊಗ್ಗ ಜಿಲ್ಲೆ ಸಾಗರ ಟೌನ್ ಪೊಲೀಸ್ ಸ್ಟೇಷನ್ ರೆಡ್ ಕೇಸ್ ಪಾಡ್ತೇರು. ಇದುಂಬು ಫೈಜಲ್ನ ಮಿತ್ ಪೆತ್ತಕಂಡದ ಬಗೆಟ್ ಒಟ್ಟು 16 ಕೇಸ್ ಇತ್ತದು. ಐಟ್ ಬಜ್ಪೆ ಪೊಲೀಸ್ ಸ್ಟೇಷನ್ 7 ಕೇಸ್, ಉಡುಪಿ ಜಿಲ್ಲೆ ಶಂಕರನಾರಾಯಣ ಪೊಲೀಸ್ ಸ್ಟೇಷನ್ 1 ಕೇಸ್ ಬೊಕ್ಕ ಶಿರಸಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ರೆಡ್ ಕೇಸ್ ಪಾಡ್ತುಂಡು. ಸುಹೇಬ್ ಅಖ್ತರ್ನ ಮಿತ್ ಕಾವೂರು ಪೊಲೀಸ್ ಸ್ಟೇಷನ್ 1 ಕೇಸ್ ಪಾಡ್ತುಂಡು. ನವೆಂಬರ್ 17ಕ್ಕೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಗಾಯತ್ರಿ ವಿಹಾರಡು ಕಾಪು ಪೊಸ ಮಾರಿಗುಡಿತ್ತ ನವದುರ್ಗ ಯಜ್ಞದ ಲೇಖನ ಬರೆಪುನ ಕಾರ್ಯಕ್ರಮ ನಡಪೆರೆ ಇತ್ತದು. ಐಡ್ದು ದುಂಬತ್ತ ಸಮಾಲೋಚನಾ ಸಭೆ ಬೆಂಗಳೂರದ ಗೋಲ್ಡ್ ಫಿಂಚ್ ಹೋಟೆಲ್ ನಡೆತ್ತದೆ. ಇಡೀ ಪೊಸದಾದಿ ಪಿರ ಕಟ್ಟೊಂದುಪ್ಪುನ ಕಾಪು ಪೊಸ ಮಾರಿಗುಡಿ ದೇವಸ್ಥಾನದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಲೆಕ್ಕೊಡು ನವದುರ್ಗ ಲೇಖನ ಯಜ್ಞ ನಡಪೆರೆ ಇತ್ತದು. ನವೆಂಬರ್ 17ಕ್ಕೆ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ದ ಗೇಟ್ ನಂಬರ್ 4 ಗಾಯತ್ರಿ ವಿಹಾರಡು ಶ್ರೀ ವಾಕೀಶ್ವರಿ ಪೂಜೆ ನವದುರ್ಗ ಯಜ್ಞ ಲೇಖನ ಬರೆಪುನ ಕಾರ್ಯಕ್ರಮ ಅಟ್ಟನೆ ಆತಂಡು. ಕಾರ್ಯಕ್ರಮದ ಲೆಕ್ಕೊಡು ಅಂಗಾರೆ ಬೆಂಗಳೂರುದ ಗೋಲ್ಡ್ ಫಿಂಚ್ ಹೋಟೆಲ್ಡ್ ಸಮಾಲೋಚನಾ ಸಭೆ ನಡಪಾಯಿರು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಬಂಜಾರ, ಹೊಸಮಾರಿಗುಡಿ ಅಭಿವೃದ್ಧಿ ಸಮಿತಿದ ಕಾರ್ಯಗುರುಕಾರ್ಯರು ಬೊಕ್ಕ ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ಗುರುಕಾರ್ಯರು ಕೆ ವಾಸುದೇವ ಶೆಟ್ಟಿ, ನವದುರ್ಗ ಲೇಖನ ಯಜ್ಞ ಸಮಿತಿ ಗುರುಕಾರ್ಯರು ಬೊಕ್ಕ ದುಂಬುದ ಶಾಸಕರು ಕೆ ರಘುಪತಿ ಭಟ್, ಜೀರ್ಣೋದ್ಧರ ಕಾರ್ಯ ನವದುರ್ಗ ಲೇಖನ ಯಜ್ಞ ಬೊಕ್ಕ ಪ್ರತಿಷ್ಠೆ ಬ್ರಹ್ಮಕಲಶದ ಅಟ್ಟಣೆ ಬಗೆಟ್ ಇವರ ಕೊರಿಯರು.
ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಒತ್ತು ಗುರುಕಾರ್ಯರು ಕಾಪು ದಿವಾಕರ್ ಶೆಟ್ಟಿ, ಬೆಂಗಳೂರು ಸಮಿತಿ ಗುರುಕಾರ್ಯರು ಉಪೇಂದ್ರ ಶೆಟ್ಟಿ, ಕಾರ್ಯಂತಿರು ವಿಜಯ ಜಯಶೆಟ್ಟಿ, ಸಮಿತಿ ಪದಾಧಿಕಾರಿಗಳು ಬೇತೆ ಬೇತೆ ವಲಯದ ನಾಯಕರು ಸಭೆಟ್ಟು ಪಾಲ್ದೆತೊಂಡರು. ಹೆಚ್ಚಿನ ಅಂಶ ಒಂದು 13 ಕಿಲೋ ಚಿನ್ನ ಬಂದಿದೆ. ಒಂದೇ ದಿವಸ ಏಪ್ರಿಲ್ 9ರಂದು 1 kg 750 ಗ್ರಾಂ ಚಿನ್ನ, ಅದು ಮಳೆಗಾಲದ ಶುರುವಾದ ಸಮಯ, ಅದು ಯಾವ ರೀತಿ ಬರ್ತಾ, ಈಗಲೂ ಚಿನ್ನ ಬರ್ತಾ ಇದೆ. ಶಿಲಾಸೇವೆ ಕೊಟ್ಟವರು ಚಿನ್ನ ಕೊಡುದು, ಅದು ಎಲ್ಲೆಲ್ಲಿಂದ ಬರ್ತಾರೆ, ಹೊರದೇಶದಿಂದ ಇದೆಲ್ಲ. ಈ ರೀತಿಯಾಗಿ ಸ್ವರ್ಣ ಗದ್ದುಗೆ ಬಾರಿ ವಿಜೃಂಭಣೆಯಿಂದ ಆಗ್ತಾ ಇದೆ. ಅದ್ರ ನಾವು ಲೆಕ್ಕಾಚಾರ ಹಾಕಿದ್ರೆ 20 ಕಿಲೋ ಚಿನ್ನಕ್ಕೆ ಈಗ 14 ಕೋಟಿ ಆಗ್ತದೆ. ಒಟ್ಟು ಸ್ವರ್ಣ ಗದ್ದುಗೆ ಆಗುವಾಗ 15 ಕೋಟಿ ಮೇಲೆ ಆಗ್ತದೆ. ಅದು ಯಾವ ರೀತಿ ಅಂತ ನಮ್ಗೆ ಅರ್ಥ ಆಗದೆ ಈಗಲೇ ಸ್ವರ್ಣ ಜ್ಯುವೆಲ್ರಿ ಅವರಿಗೆ ಕೊಟ್ಟು ಅದರ ಕೆಲಸ ಆಗ್ತಾ ಇದೆ. ಇದನ್ನೆಲ್ಲ ನೀವು ಕಣ್ ತುಂಬಿಸಿಕೊಳ್ಳಿಕ್ಕೆ ಇನ್ನು ಬ್ರಹ್ಮಕಲಶೋತ್ಸವಕ್ಕೆ ಬರುವಾಗ ನಿಮ್ಗೆ ಸ್ವರ್ಣ ಗದ್ದುಗೆಯಲ್ಲಿ ಅಮ್ಮ ಆಸೀನರಾಗಿರ್ತಾರೆ. ಈ ಎಲ್ಲ ಇರುವಾಗ ಬ್ರಹ್ಮಕಲಶೋತ್ಸವಕ್ಕೆ ನಾವು ಒಂದು ಧಾರ್ಮಿಕವಾಗಿ ಶಕ್ತಿ ತುಂಬಲಿಕ್ಕೂ, ಸನ್ನಿಧಾನಕ್ಕೆ ಎಲ್ಲ ರಾಜ್ಯ, ದೇಶಾದ್ಯಂತ, ಪ್ರಪಂಚಾದ್ಯಂತ ಇರುವ ಭಕ್ತರು ಅಮ್ಮನಲ್ಲಿಗೆ ಬಾರದವರು ಅಮ್ಮನೊಟ್ಟಿಗೆ ಒಂದು ಸಂಬಂಧ ಆಗಬೇಕು. ಎಲ್ಲಿ ನೋಡಿದರಲ್ಲಿ ಕಾಪಿನಮ್ಮನ ಮಕ್ಕಳು ಎಂಬ ಆ ಒಂದು ಕಲ್ಪನೆ ಬರಬೇಕೆಂಬ ದೃಷ್ಟಿಯಿಂದ ಅಮ್ಮ ಕೊಟ್ಟ ಪ್ರೇರಣೆ ನವದುರ್ಗಾ ಲೇಖನ ಯಜ್ಞ. ನವದುರ್ಗಾ ಲೇಖನ ಯಜ್ಞ ಅಂದ್ರೆ ಬಾರಿ ಸಿಂಪಲ್ ಇದೆ. ನವದುರ್ಗೆಯರ ಹೆಸರನ್ನು ಬರೆಯುವುದು 9 ಸಲ. ನಿಮಗೆ ವಿಶೇಷವಾಗಿ ಹೇಳ್ತೇನೆ, ಈ ನವದುರ್ಗಾ ಲೇಖನ ಯಜ್ಞದಲ್ಲಿ ಎಲ್ಲ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂಬುದು ನನ್ನ ವಿನಂತಿ. ಯಾಕಂದ್ರೆ ಇಡೀ ಕಾಪುನಮ್ಮನ ದೇವಸ್ಥಾನ ಆಗಿದ್ರೆ ಇದು ನವದುರ್ಗ ಐಕ್ಯ ಸ್ವರೂಪಿಣಿ ಕಾಪುನಮ್ಮ ಅಂತ ಹೇಳಿ 9 ಸ್ಟೆಪ್, 9 ಗೋಪುರ, ಎಲ್ಲಿ ನೋಡಿದರಲ್ಲಿ 9, ಇನ್ನು ಮುಂದೆ 9 ಅಂಗರ ಸಂಖ್ಯೆ ಅಂದ್ರೆ ಕಾಪುನಮ್ಮ ಅಂತ ಬರ್ತದೆ. ಆ ರೀತಿಯ ಪ್ರಚಾರ ಆಗ್ತಾ ಇದೆ. 9 ಶಿಲಾ ಸೇವೆ, 9 ಜನರ ಗುಂಪು, ಈ ರೀತಿಯಾಗಿ ಆಗ್ತಾ ಇರುವಾಗ ನವದುರ್ಗ ಲೇಖನವನ್ನು ಬರೆಯುವಂತ ಪ್ರೇರಣೆ ಬಂದಾಗೆ ನಾವು ನವದುರ್ಗೆಯರ ಹೆಸರನ್ನು ಬರೆಯುವಂತಹ ಒಂದು ಕಾರ್ಯಕ್ರಮ ಇದು ಅದ್ಭುತವಾಗಿ ಮೂಡಿ ಬಂದಿದೆ. ಈ ನವದುರ್ಗ ಲೇಖನದ ಬಗ್ಗೆ ನಾವು ಆಲೋಚನೆ ಮಾಡಿ ತಂತ್ರಿಯವರ ಹತ್ರ ಚರ್ಚಿಸಿದಾಗ ಇದು ಅಮ್ಮ ಕೊಟ್ಟ ಪ್ರೇರಣೆ ಏನಂದ್ರೆ ಇದು ಬಹಳ ಹಿಂದೆನೆ ಬ್ರಹ್ಮದೇವರು ಒಬ್ಬ ಋಷಿಗೆ ಒಂದು ಘೋಷಿಸಿದ ಮಂತ್ರ ಅಂತ ತಂತ್ರಿಗಳು ಹೇಳಿ ಇದನ್ನು ಬಹಳ ಅದ್ಭುತವಾಗಿ ನಮ್ಗೆ ಅದಕ್ಕೆ ಸಲಹೆ ಕೊಟ್ಟರು. ರೈತರ ಜಾಗಿನ ವಕ್ಫ್ ಬೋರ್ಡ್ಗೂ ಕೊರಿಯರೆ ಕಾಂಗ್ರೆಸ್ ಸರ್ಕಾರ ಕುತಂತ್ರ ನಡಪಾದಿತ್ತದು ಒಂದೊಂಜಿ ರೈತ ವಿರೋಧಿ ಸರ್ಕಾರ ಅಂತ ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ತೋರ್ತರು. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಪುತ್ತೂರು ಮಾಧ್ಯಮದ ಕ್ಲೆಡ ಪಾತೆರ್ದು ರಾಜ್ಯೋಡು ಕರಿನ ಓಟುಡು ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆ ಬಿಡ್ತು ಬಾಕಿದ ಮಾತಾ ಜಿಲ್ಲೆಡು ಜನಕುಲು ಗ್ಯಾರಂಟಿಗೂ ಓಟು ಪಾಡ್ತಿರು. ಐತ ಫಲ ಇತ್ತ ಅನುಭವಿಸೊಂದುಲ್ಲೇರು. ಕಾಂಗ್ರೆಸ್ ಸರ್ಕಾರ ಪಜಿ ಮುಸ್ಲಿಮರನ್ನು ಮೆಚ್ಚಾವೊಂದುಂಡು ದುರಿಯರು. ರೈತರನ ಭೂಮಿನ ವಕ್ಫ್ ಬೋರ್ಡ್ಗೂ ಕೊರಿಯರೆ ಕಾಂಗ್ರೆಸ್ ಸರ್ಕಾರ ಕುತಂತ್ರ ನಡಪಾದಿತ್ತದು ಒಂದೊಂಜಿ ರೈತ ವಿರೋಧಿ ಸರ್ಕಾರ ಅಂತ ಆರು ಏವ್ರತೋಚಾಯರು. ವೋಟ್ ಬ್ಯಾಂಕ್ ಆದ ಮುಸ್ಲಿಂ ಸಮುದಾಯನು ಮೆಚ್ಚಾವೊಂದುಪ್ಪುನ ಕಾಂಗ್ರೆಸ್ ಸರ್ಕಾರ ಹಿಂದುಲಿನ ಮಿತ್ತು ದಬ್ಬಾಳಿಕೆ ನಡಪಾವೊಂದುಂಡು ಒಂದು ಇಡೀ ಹಿಂದೂ ಸಮಾಜಕ್ಕೂ ಮಲ್ತೊಂದುಪ್ಪುನ ಅನ್ಯಾಯ ಅಂದು ಕಿಶೋರ್ ಕುಮಾರ್ ಪುತ್ತೂರು ದೂರಿಯರು. ಈ ಬಿಟ್ಟಿ ಭಾಗ್ಯಗಳನ್ನು ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಿಟ್ಟರೆ ಬೇರೆಲ್ಲದ ಭಾಗದ ಜನ ಅದಕ್ಕೆ ಸೋತು ಮಾರು ಹೋಗಿ ಓಟನ್ನು ಕಾಂಗ್ರೆಸ್ಗೆ ಹಾಕಿದ ಕಾರಣಕ್ಕೋಸ್ಕರ ನಾವಿವತ್ತು ಚಡಪಡಿಸುವ ಪರಿಸ್ಥಿತಿ ಬಂದಿದೆ. ಇಡೀ ಹಿಂದೂ ಸಮಾಜವನ್ನು ದಬ್ಬಾಳಿಕೆ ಮಾಡುವಂಥದ್ದು ಅವರ ಎತ್ತಿದ ಕೈ. ಮುಸಲ್ಮಾನರ ವೋಟ್ ಬ್ಯಾಂಕ್ಗೋಸ್ಕರ, ಮುಸಲ್ಮಾನರನ್ನು ತುಷ್ಟೀಕರಣ ಮಾಡೋ ಕಾರಣಕ್ಕೋಸ್ಕರ, ಅವರ ಮತ ಯಾಚನೆಗೋಸ್ಕರ ಇಡೀ ಸಿದ್ದರಾಮಯ್ಯನವರು ಒಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ವಕ್ಫ್ ಬೋರ್ಡಿಗೆ ಎಲ್ಲ ಅಲ್ಲಿ ನೂರಾರು ವರ್ಷ ಬದುಕಿ ಬಾಳಿದ ರೈತರ ಭೂಮಿಯನ್ನು, ಜಮೀನನ್ನು ಅವರ
ಅದರ ಆರ್ ಟಿ ಸಿಯಲ್ಲಿ ವಕ್ಫ್ ಬೋರ್ಡಿನ ಹಾಕೋ ಮುಖಾಂತರ ಎಂಟ್ರಿ ಮಾಡೋ ಮುಖಾಂತರ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಅದೆಲ್ಲ ತುಂಬ ಮಠ ಮಂದಿರಗಳ ಆಸ್ತಿಯನ್ನು ಕೂಡ ಕಬಲಿಸುವಂಥ ಕೆಲಸಕ್ಕೆ ಜಮೀರ್ ಅಹಮದ್ ಮುಖಾಂತರ ಮಾಡಿದ್ದಾರೆ. ಹಿಂದೆ ಮುಸಲ್ಮಾನ್ ದೊರೆಗಳು ಏನು ಮಾಡ್ತಿದ್ರು, ಅವರ ರಾಜ್ಯವನ್ನು ಆಳುವ ಸಂದರ್ಭದಲ್ಲಿ ಹಿಂದೂ ವಿರೋಧಿ ನೀತಿಯನ್ನು ಮಾಡುವ ಮುಖಾಂತರ ಇಡೀ ಹಿಂದೂ ಸಮಾಜವನ್ನು ಸ್ತ್ರೀಯರ ಮೇಲೆ, ಗೋಮಾತೆಯ ಮೇಲೆ, ಭೂಮಿಯ ಮೇಲೆ ಕಬಲಿಕೆಯನ್ನು ಮಾಡೋ ಕೆಲಸವನ್ನು ಮಾಡಿದರು. ಅದು ಈಗ ಹಿಂದುವಾಗಿದ್ದುಕೊಂಡು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ. ಕರಿನ 74 ವರ್ಷಲಿಡಿದು ಜಿಲ್ಲೆಡು ಪುದರ್ ಪೋಯಿನ ವಡಂತಿಯರ್ದ ನೂತನ ಕ್ಲೋಸ್ ಸೆಂಟರ್ 75 ವರ್ಷಗೂ ಪಜ್ಜೆದಿತ್ತಂಡು. ಅಮೃತ ಮಹೋತ್ಸವದ ಆಚರಣೆಗೂ ವಿಶೇಷ ವಸ್ತ್ರ ಭಂಡಾರ ಸಜ್ಜಾದುಂಡು. ಬೆಳ್ತಂಗಡಿ ತಾಲೂಕು ಮಡಂತಿಯರ್ದ ನೂತನ ಕ್ಲೋಸ್ ಸೆಂಟರ್ಗೆ 74 ವರ್ಷ ಕರೆದು 75ಕ್ಕೆ ಅಜದಿತ್ತಂಡು. ಅಮೃತ ಮಹೋತ್ಸವ ಆಚರಣೆದ ವರ್ಷಕ್ಕೂ ವಿಶೇಷ ವಸ್ತುಲಿನ ಭಂಡಾರನೆ ಬೈದಂಡು. ಜನವರಿ 25 ಮುಟ್ಟ ವಿಶೇಷ ಕೊಡುಗೆಲೆನು ಕೊರೊಂದುಂಡು. ಗಿರಾಕಿಲಿನ ಅಜಪ್ಪುಗೂ ಉಪ್ಪುನ ಬೇತೆ ಬೇತೆ ವಿನ್ಯಾಸಲಿನ ಮಾಮಲ್ಲ ಜವಳಿ ಸಂಗ್ರಹ ಇದ್ದದು. ಗಿರಾಕಿಲು ದೆತೊನ್ನಗ ಜವುಲಿದ ಒಟ್ಟುಗೂ ಇನಾಮುಲಿನ ಘೋಷಣೆ ಮಲ್ತದಂಡು. ಪ್ರತಿಯೊಂಜಿ 3,000 ರೂಪಾಯಿ ಬೆಲೆತ್ತ ಜವಲಿ ದೆತೊಂಡ ಒಂಜಿ ಕೂಪನ್ ಕೊರೊಂದಿತ್ತದು. ಜನವರಿ 25ಕ್ಕೆ ಡ್ರಾ ಮಲ್ಪೇರು. ಅದೃಷ್ಟದ ಗಿರಾಕಿಲೆಗೆ 5 ಗ್ರಾಂ ಬಂಗಾರದ ಪಾವಲಿ, ಟಿವಿಎಸ್ ಕಂಪನಿದ ಸ್ಕೂಟಿ ಬೊಕ್ಕ 5 ಗ್ರಾಂ ಬಂಗಾರ ಗೆಂದುನ ಅವಕಾಶ ಉಂಟು. ಈತ್ಯಾತ್ 75 ಗಿರಾಕಿಲೆಗೆ ವಿಶೇಷವಾದ ಸಮಾಧಾನಕರ ಇನಾಮುಂಡ್ಲ ನೂತನ ಕ್ಲೋಸ್ ಸೆಂಟರ್ ಕೊರಿಯರೆ ಉಂಡು. ಒಂದು 75ನೇ ವರ್ಷದ ಸಂಭ್ರಮ ಆಚರಣೆದ ಲೆಕ್ಕಡು ಗಿರಾಕಿಲೆಗೆ ನೂತನ ಕ್ಲೋಸ್ ಸೆಂಟರ್ ಕೊರಪುನ ವಿಶೇಷ ಕೊಡುಗೆ ಆದುಂಡು. ಕರಿನ 74 ವರ್ಷಲೆಡು ಗಿರಾಕಿಲಿನ ತೃಪ್ತಿಯೇ ತನ್ನ ಉದ್ದೇಶ ಅಂದು ಭಾರಿ ಎಡ್ಡ ಗುಣಮಟ್ಟದ ಬೊಕ್ಕ ಹೊಸ ವಿನ್ಯಾಸಲಿನ ವಸ್ತುಲಿನ ಮಡಂತ್ಯಾರ್ದ ನೂತನ ಕ್ಲೋಸ್ ಸೆಂಟರ್ ಗಿರಾಕಿಲೆಗೆ ಕೊರಂದು ಬೈದಂಡು. ಸರ್ಕಾರಿ ಕೆಲಸಗೂ ಸೇರಡೊಂದು ಹೆಚ್ಚ ಜನಕ್ಲೆಗೂ ಉಮೇದು ಒಪ್ಪುಂಡು. ಆಂಡ ಐಕ್ ಸರಿಯಾಯಿನ ಅಟ್ಟನೆ ನಡಪಾಯರ ಸಾಧ್ಯ ಇಜ್ಜೆ. ಅಂಚಿನವಲು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಜಿಲ್ಲೆದ ಜನಕ್ಲೆನು ಹೆಚ್ಚಾತು ಸರ್ಕಾರಿ ಬೇಲಿಗೆ ಸೇರ್ಸಾಯರೆ ಒಂಜಿ ಹೊಸ ಪ್ರಯೋಗ ಮಲ್ತದೇರು. ಮಾತಿರಿಕ್ಲ ಸರ್ಕಾರಿ ಬೇಲಿಗೆ ಸೇರಡೊಂದು ಉಮೇದು ಇತ್ತಂಡಲ ಐಕ್ ಸರಿಯಾಯಿನ ಅಟ್ಟನೆ ಮಲ್ತೊನಿಯರೆ ಬೇಲಿಗೆ ಸಂಬಂಧಪಟ್ಟನೆತ್ತ ಸಂಗತಿಲೇನು ತೆರಿಯರೆ ಸಾಧ್ಯ ಆವಂದೆ ಅರ್ಧುಡೆ ಕೈಬಿಡ್ಪೇರು. ಬೇತೆ ಜಿಲ್ಲೆದಕ್ಲು ಏತೂ ಜನ ದಕ್ಷಿಣ ಕನ್ನಡ ಜಿಲ್ಲೆಡೆ ಸರ್ಕಾರಿ ಬೇಲಿಗೆ ಸೇರ್ತು ರೈಸುನೇನು ತೂವೋಲಿ. ಈ ಬೇಲಿದ ಬಗೆಟ್ಟು ಕೆಪ್ಪುಗುಪ್ಪು ಡುಪ್ಪುನಕ್ಲಿಗೆ ಪುತ್ತೂರದ ಶಾಸಕರು ಒಂಜಿ ಹೊಸ ಪ್ರಯೋಗ ಮಲ್ತದು. ಸರ್ಕಾರಿ ಕೆಲಸಲು ಖಾಲಿ ಉಂಡೊಂದು ಗೊತ್ತಾಯಿ ಕೂಡ್ಲೆ ಐಕ್ ಸರಿಯಾಯಿನ ತರಬೇತಿ ಕೊರಿಯರ ಯೋಜನೆ ಪಾಡೊಂದೇರು. ವಾವಾ ಇಲಾಖೆಡು ಬೇಲಿಗೆ ಅರ್ಜಿಲೆಪ್ಪುವೆರ ಅವ್ವವು ಇಲಾಖೆಗೆ ಸಂಬಂಧಪಟ್ಟನ ತರಬೇತಿ ಕೊರಪುನವೇ ಅರೆನ ಯೋಜನೆದ ಉದ್ದೇಶ ಆದುಂಡು. ಈ ಪ್ರಯೋಗದ ಸುರೂತ ಭಾಗವಾದ ಮೆಸ್ಕಾಂ ಇಲಾಖೆಡು ಬೇಲೆಗೆ ಅರ್ಜಿ ಲೈದ್ನ ಗುಮ್ಮನಗು ಬತ್ತಿ ಕೂಡ್ಲೆ ಶಾಸಕರು ಅಶೋಕ್ ಕುಮಾರ್ ರೈ ಅರೆನ ಟ್ರಸ್ಟ್ ಮೂಲಕ ಮೆಸ್ಕಾಂ ಬೇಲೆಗೆ ಬೋಡಾಯಿನ ತರಬೇತಿ ಕೊರಿಯರೆ ದುಮ್ಮು ಬೈದಿರು. ಕರೆಂಟ್ ಕಂಬ ಏರುಣ ತರಬೇತಿ 80 ಮೀಟರ್ ಬಲಿಪು ಗುಂಡು ಕಲ್ಲು ದಕ್ಕುನ ಇಂಚ ಮಾತಾ ರೀತಿದ ತರಬೇತಿ ಸುರು ಮಲ್ತದಂಡು. ದಕ್ಷಿಣ ಕನ್ನಡ ಜಿಲ್ಲಾ ಮೆಸ್ಕಾಂಡು 2,000 ಫೋರ್ಮೆನ್ ಕೆಲಸ ಖಾಲಿ ಇತ್ತದು. ಐಟು 450ಕ್ಕೆ ಭರ್ತಿ ಮಲ್ಪರೆ ಸರ್ಕಾರ ಸೂಚನೆ ಕೊಡ್ತುಂಡು. ಬರ್ಪುನ ಜನವರಿಡು ಬೇಲೆಗೆ ಜನದೀಪನ ಕಾರ್ಯಲು ಶುರು ಆಯರೆ ಉಂಡು. ಈ ದುಂಬು ಕಂಡಕ್ಟರ್ ಕೆಲಸಗೂ ಕೆಎಸ್ಆರ್ಟಿಸಿ ಅರ್ಜಿ ಲೆತ್ತದೆಪ್ಪುನಗ ದಕ್ಷಿಣ ಕನ್ನಡ ಜಿಲ್ಲೆಡ್ದು ಒರಿ ಮಾತ್ರ ಅರ್ಜಿ ಬಾಡ್ದಿತ್ತರು. ಒಂದುವೇ ನಮೂನೆ ಮಾತಾ ಇಲಾಖೆಲೆಡು ಇತ್ತದು ಬೇತೆ ಜಿಲ್ಲೆಲೆಡ್ದು ಬತ್ತು ನಕ್ಲು ಮುಲ್ಪ ಸರ್ಕಾರಿ ಬೇಲೆಗೆ ಸೇರ್ವೆರು. ಕೆಲಸ ತಿಕ್ಕನ ಬೆರಿಕೆ ಕೆಲವು ತಿಂಗಳು ವರ್ಗ ಮಲ್ಪ ಬಂದು ಅಕ್ಲಿನ ಊರುಕು ಪೋಪೆರು. ಇಂದೆಡ್ದಾದು ಜಿಲ್ಲೆದ ಇಲಾಖೆಲೆಡು ಕೆಲಸದಕ್ಲಿನ ಕೊರತೆ ತೋಜೊಂದುಂಡು. ಅಂಚಾದ್ ಜಿಲ್ಲೆದ ಜವನ ಜವಂದಿಲೇನು ಸರ್ಕಾರಿ ಕೆಲಸಗೂ ಸೇರ್ಸಾವುಡು ಪನ್ಪುನ ಶಾಸಕರು ಅಶೋಕ್ ಕುಮಾರ್ ರೈಕ್ಲೆನ ಪ್ರಯತ್ನಗೂ ಜವನರು ಬೆರಿಸಾಯ ಕೊಡ್ತೇರು. ಕಡಬದ ಗಿರೀಶ್ ಪನ್ಪುನಾರು ಈ ಬಗೆಟ್ಟು ಅಭಿಪ್ರಾಯ ತೆರಿಪಾದರು. ಜವನರಿಗೆ ತರಬೇತಿಗೆ ಬೋಡಾಯಿನ ಮಾತಾ ಸಾಧನೋಲೆನು ಬೊಕ್ಕ ತರಬೇತಿ ಕೊರ್ಪುನಕ್ಲೆನು ಶಾಸಕರು ಅರಿನ ಖರ್ಚಿಡೆ ವ್ಯವಸ್ಥೆ ಮಲ್ತದಿತ್ತದು. ಈ ಹೊಸ ಪ್ರಯೋಗ ಅಶೋಕ್ ಕುಮಾರ್ ರೈಕ್ಲೆನ ಪ್ರಯತ್ನ ವಾರೀತಿ ಫಲ ಕೊರ್ಪುನೊಂದು ಕಾತುತು ಓಡತ್ತೆ. ಟೈಮಿಂಗ್ ಇದೆ ಅಂದ್ರೆ ಅವರು ಬಂಚಲ್ಲಿ ಬಿಡ್ತಾರೆ, ಒಬ್ಬನೇ ಬಿಡುವುದು. ಒಂದು 40 ಜನ 25 ಜನ ಬಂಚ್ ಬರ್ತಿರುವಾಗ ಅದೇ ಪುಗಾರಿದ್ರು.
ಯುವಕರಿಗೆ ಕೆಲಸ ಕೊಡಬೇಕು. ಎಷ್ಟೋ ಯುವಕರು ನಮ್ಮಲ್ಲಿ ಉದ್ಯೋಗವಿಲ್ಲದೆ ಇದ್ದಾರೆ, ಅವರಿಗೆ ಕೆಲಸ ಕೊಡುವಂಥ ಕೆಲಸಗಳು ಆಗಬೇಕು. ಹಿಂದೆ ಕೂಡ ಈಗ KSRTCಗೆ ಸುಮಾರು 350-400 ಜನರಿಗೆ ಸ್ವಂತ ಖರ್ಚಿನಲ್ಲಿ ಟ್ರೈನಿಂಗ್ ಕೊಟ್ಟು ಅವರನ್ನು ಕಳಿಸುವಂಥ ಕೆಲಸ ಆಗಿದೆ. ಕಂಡಕ್ಟರ್ಗಳ ಇಲ್ಲಿ ಕ್ವಾಲಿಫರ್ ಆಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರಾಗಿದೆ. ಇದು ದುರ್ದೈವ ಅಂತ ಹೇಳ್ಬೋದು. ಮೆಸ್ಕಾಮಿನಲ್ಲಿ ನಾವು ಹಿಂದೆ ಕೂಡ ಇಲ್ಲಿ ಬೇಕಾದಷ್ಟು ಜನ ಕೆಲಸಕ್ಕೆ ಬರ್ತಾರೆ, ಆನಂತರ ಅವರವರ ಊರಿಗೆ ವಾಪಸ್ಸು ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಅದಕ್ಕಾಗಿ ನಾನು ಲಾಸ್ಟ್ ಟೈಮು ನಮ್ಮ ಇಂಧನ ಸಚಿವರು ಬಂದಾಗ ಉಲ್ಲೇಖ ಮಾಡಿದ್ದೆ, ಸರ್ ಈಗ ಟ್ರೈನಿಂಗ್ ಕೊಡಬೇಕು. ಇವತ್ತು MD ಅವರಿದ್ದಾರೆ, ಅವರೆಲ್ಲ ಅದಕ್ಕೆ ಆಸಕ್ತಿ ತಗೊಂಡು ಈ ಸಲ ಮೆಸ್ಕಾಮಿನ ಜೊತೆ ನಮ್ಮ ಟ್ರಸ್ಟು ಸೇರಿ ಅವರಿಗೆ ಒಂದು 400 ಜನರಿಗೆ ಇಲ್ಲಿ ಟ್ರೈನಿಂಗ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೆ. ನಮ್ಮ ಭಾಗದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸ ಆಗಬೇಕು. 450 ಜನರ ಬೇಡಿಕೆ ಇದೆ ನಮ್ಮ ಮಂಗಳೂರು ಮೆಸ್ಕಾಮ್ಗೆ. ಇಲ್ಲಿಗೆ 400 ಜನರು ಇದಕ್ಕೆ ಭಾಗಿಯಾಗಿದ್ದಾರೆ. ಬೇರೆ ಕಡೆ ಕೂಡ ನಡೀತದೆ ಈ ಟ್ರೈನಿಂಗು. ಇದು ಫಸ್ಟ್ ಟೈಮು ನಡೀತಿರುವಂಥದ್ದು, ಈ ರೀತಿ ಆಗ್ತಾ ಇರುವಂಥದ್ದು. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಯುವಕರ ಕೈಗೆ ಕೆಲಸ ಸಿಗುವಂಥದ್ದು ಆಗಬೇಕು. 3 ದಿವಸ ಟ್ರೈನಿಂಗ್ ಕೊಡ್ತೇವೆ. ಅದರ ಜೊತೆಯಲ್ಲಿ ಅವರು ಶಾರ್ಟ್ ಪುಟ್ಟು, 100 ಮೀಟರ್ ರೇಸು, 800 ಮೀಟರ್ ರೇಸು ಮತ್ತು ಸ್ಕಿಪ್ಪಿಂಗ್, ಇದು 3 ಕೂಡ ಇವತ್ತು ಮೆಸ್ಕಾಮನವರು ಹೇಳಿದರೆ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಅದನ್ನು ಕೂಡ ನಮ್ಮ ದಯಾನಂದ ಕೊಮ್ಮಂಡ ಅವರು ಸಮಾಜ ಸೇವೆ ಮಾಡೋರು, ಅವರು ಕೂಡ ವಹಿಸ್ಕೊಂಡಿದ್ದಾರೆ. ಅವರ ಮುಖಾಂತರ ಅದನ್ನು ಕೂಡ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಒಟ್ಟಿನಲ್ಲಿ ನಮ್ಮ ಭಾಗದ ಯುವಕರಿಗೆ ಕೆಲಸ ಕೊಡುವಂಥ ಕೆಲಸಕ್ಕೆ ನಾವು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಮೆಸ್ಕಾಮು, ಪೊಲೀಸು, ಆನಂತರ KSRTC ಇಂಥ ಸರ್ಕಾರಿ ಉದ್ಯೋಗಗಳನ್ನು ನಾವು ನಮ್ಮವರಿಗೆ ಕೊಡುವಂಥ ಕೆಲಸವನ್ನು ಆಗಬೇಕು. ಆ ನಿಟ್ಟಿನಲ್ಲಿ ಈ ಕೆಲಸ ಮಾಡಿ ಅತ್ಯಂತ ಸಂತೋಷ ಆಗಿದೆ. ತುಂಬ ಚೆಂದಾಗಿ ಆಗ್ತದೆ. ಇಲ್ಲ ಮಾಡಲಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡೋದು. ಶಾಸಕರಿಗೆ ಧನ್ಯವಾದ ಇದು ಮಾಡಿದ್ದಕ್ಕೆ. ಅದೇ ನಮಗೆ ಕೆಲಸ ಗೊತ್ತುಂಟು, ಅಂದರೆ ಅಲ್ಲಿ ಹೋಗುವ ನಾನು ನರ್ವಸ್ ಆಗ್ತದೆ. ಈ ಥರ ಮಾಡಿದರೆ ನಮಗೆ ಒಂದು ಅನುಕೂಲ ಆಗ್ತದೆ ಅಂತ ಅನುಭವ ಆಗ್ತದೆ. ರಾಜ್ಯ ಸರ್ಕಾರ ವಕ್ಫ್ ಮಂಡಳಿದ ಪುದರ್ಡು ಬೇತೆ ಬೇತೆ ಜಿಲ್ಲೆಯಲ್ಲಿಡು ಮಠ ಮಂದಿರ ದೇವಸ್ಥಾನ ಸೇರ್ದು ಜನಕುಲಿನ ಆಸ್ತಿಯನ್ನು ವಕ್ಫ್ ಆಸ್ತಿಯಿಂದ ಬರೆದು ನೋಟಿಸ್ ಕೊಡ್ತುನೊಂದು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ದೂರ್ದಿರು. ಕಾಪು ಪೇಂಟೆಡು ಬಿಜೆಪಿ ನಡಪಾಯಿನ ಪ್ರತಿಭಟನೆಡು ಆರ್ಪಾತಿರಿಯರು. ವಕ್ಫ್ ನಿಯಮಲಿನ ಪುದರ್ಡು ರಾಜ್ಯ ಸರ್ಕಾರ ರೈತರ್ನ ದಲಿತರ್ನ ಮಠ ದೇವಸ್ಥಾನಲಿನ ಆಸ್ತಿ ಉಲಾಯಿ ಪಾಡೊಂದುಂಡು ದೂರ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಎದುರಾದ ಕಾಪು ಮಂಡಲ ಬಿಜೆಪಿದ ನೆಲೆಟ್ ಕಾಪು ಪೇಂಟೆಡು ಮಾಮಲ್ಲ ಪ್ರತಿಭಟನೆದ ಸಭೆ ನಡಪಾಂಡು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪಾತಿರ್ದು ರಾಜ್ಯ ಸರ್ಕಾರ ವಕ್ಫ್ ಮಂಡಳಿನ ಪತೊಂದು ಬೇತೆ ಬೇತೆ ಜಿಲ್ಲೆಲೆಡ್ ಮಠ ಮಂದಿರ ದೇವಸ್ಥಾನ ಸೇರ್ದು ಜನಕುಲಿನ ಆಸ್ತಿನು ವಕ್ಫ್ ಆಸ್ತಿಯಿಂದ ಬರೆದು ನೋಟಿಸ್ ಕೊರ್ತುಂಡು ಎಂದೆಟ್ಟು ಆಯ್ನ ಅಪಚಾರ ತಪ್ಪುಲೇನು ಸರ್ಕಾರ ತುರ್ತು ಸರಿ ಮಲ್ಪೊಡಾತನೆಂದು ಬಂಡೇರು. ದುಂಬುದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಬೈಕಾಡಿ ಸುಪ್ರಸಾದ್ ಶೆಟ್ಟಿ, ಕಾಪು ಮಂಡಲ ಬಿಜೆಪಿ ಗುರುಕಾರ್ಯರು ಜಿತೇಂದ್ರ ಶೆಟ್ಟಿ ಉದ್ಯಾವರ, ಕಾಪು ಪುರಸಭೆ ಗುರುಕಾರ್ದಿ ಸರಿತಾ ಪ್ರತಿಭಟನೆ ಪಾಲ್ದೆತೊಂಡರು. ಹಿಂದೂ ಸಮಾಜದ ಯಾವುದೇ ಒಬ್ಬ ರೈತನಿಗಿರ್ಬೋದು, ಮಠ ಮಂದಿರಕ್ಕಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಿರ್ಬೋದು, ಗ್ರಾಮಗಳಲ್ಲೂ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ರಾಜೀನಾಮೆಯನ್ನು ಕೂಡಲೇ ಪಡಿಬೇಕು, ಜಮೀರ್ ಅಹಮದ್ ಅವರಿಗೆ ಸೂಚನೆಯನ್ನು ಕೊಡಬೇಕು ಅನ್ನುವಂತಹ ಕೇಳ್ಕೊಳ್ತಾರೆ. ವಿರೋಧಿ ಸಿದ್ದರಾಮಯ್ಯನವರಿಗೆ, ಹಿಂದೂ ವಿರೋಧಿ ಸಿದ್ದರಾಮಯ್ಯನವರಿಗೆ, ಹಿಂದೂ ವಿರೋಧಿ ಸರ್ಕಾರಕ್ಕೆ, ಇವತ್ತು ಅನಿರೀಕ್ಷಿತವಾಗಿ ನಾವು ಬೇರೆ ಬೇರೆ ರೀತಿಯ ಹೋರಾಟವನ್ನು ಮಾಡಿದ್ದೀವಿ. ಆದರೆ ಈ ರಾಜ್ಯದಲ್ಲಿ ಇವತ್ತು ಅನಿರೀಕ್ಷಿತವಾಗಿ ನಮ್ಮ ಏನು ಆಸ್ತಿ ಇದೆ, ಹಿಂದೂಗಳ ಆಸ್ತಿ ಇದೆ, ಮಠ ಮಂದಿರಗಳ ಆಸ್ತಿ ಇದೆ, ಅದನ್ನು ವಕ್ಫ್ ಬೋರ್ಡ್ನ ಮೂಲಕ ಕಬಳಿಸುವಂಥ ಕೆಲಸವನ್ನು ಜಮೀರ್ ಅಹಮದ್ ಅವರ ಸೂಚನೆ ಮೇರೆಗೆ ಇವತ್ತು ಮಾಡಿದ್ದನ್ನು ನಾವೆಲ್ಲ ಭಾಳ ತೀವ್ರವಾಗಿ ಖಂಡಿಸ್ತೇವೆ. ಹಾಗಾಗಿ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆ ಬೇರೆ ಸಮಸ್ಯೆ ಇದ್ದರೂ ಕೂಡ ಬೇರೆ ಬೇರೆ ಸಮಸ್ಯೆ ಇದ್ದರೂ ಕೂಡ ಇದೊಂದು ಹೊಸ ಸಮಸ್ಯೆ ನಮಗೆ. ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ಅದನ್ನು ಬೇರೆಯವರು ಕಬಳಿಸ್ತಾರೆ ಅಂತೇಳಿ ಅದು ಖಂಡಿತವಾಗಿ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಹೆಜ್ಜೆ ಮುಂದಿಟ್ಟರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾಯಿದ್ವಿ. ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ವಿಫಲವಾಗಿರ್ತಕ್ಕಂಥ ಸರ್ಕಾರ ಇದು. ಆ ನಿಟ್ಟಿನಲ್ಲಿ ಮತ್ತೆ ಹಿಂದೂಗಳನ್ನ ಕೆಣಲಿಕ್ಕೆ ಬಂದರೆ, ವಿಶೇಷವಾಗಿ ಕಾಪುನಲ್ಲಿ ಕೂಡ ಒಬ್ಬ ಶಾಸಕನಾಗಿ 1 ಸೆಂಟ್ಸ್ ಜಾಗ ಅಥವಾ 1 ಇಂಚು ಜಾಗವನ್ನು ಕೂಡ ಅದನ್ನು ಬೇರೆಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ನಾನೇ ನೇತೃತ್ವ ವಹಿಸ್ಕೊಂಡು ನಮ್ಮೆಲ್ಲ ಇಡೀ ಏನು ನೀವೆಲ್ಲ ನೋಡಿದ್ದೀರಿ,
ಒಳ್ಳೆಯ ಸಂಘಟನೆ ಕಾಪು ಕ್ಷೇತ್ರದಲ್ಲಿ ಇದೆ. ನಮ್ಮೆಲ್ಲ ಕಾರ್ಯಕರ್ತರನ್ನು ಒಟ್ಟು ಮಾಡಿಕೊಂಡು ಯಾವುದೇ ಮಟ್ಟದ ಹಂತಕ್ಕೆ ನಾವು ಈ ಹೋರಾಟವನ್ನು ತೆಗೆದು ಹೋಗ್ತೀವಿ. ನಾವು ರಸ್ತೆಗೆ ಇಳಿಲಿಕ್ಕೆ ಕೂಡ ಈ ದಿನ ದೂರ ಇಲ್ಲ ಅಂತ ಹೇಳಿ ಇನ್ನು ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. 1987 ಶುರುವಾಯಿನ ಕುಡ್ಲದ ವೆಲೆನ್ಸಿಯಾ ಲಯನ್ಸ್ ಕ್ಲಬ್ ಸಮಾಜಗೂ ಅಗತ್ಯದ ಬೇತೆ ಬೇತೆ ವಲಯಡು ಕೊಡುಗೆ ಕೊರಂದು ಬೈದರು. ಇತ್ತೆ ವಿಶೇಷ ಚೇತನ ಜೊಕ್ಲೆಗಾದ ವಲಯ ಮಟ್ಟದ ವಿಶೇಷ ಒಲಿಂಪಿಕ್ಸ್ ದೀವೊಂದುಡು. ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಕುಡ್ಲದ ಗುರ್ಕಾರರು ಲೆಸ್ಲಿ ಡಿಸೋಜಾ ಕುಡ್ಲಡು ಸುದ್ದಿಕೋಟಡು ಪಾತಿರ್ದು 1987 ಶುರುವಾಯಿನ ಕುಡ್ಲ ವೆಲೆನ್ಸಿಯಾ ಲಯನ್ಸ್ ಕ್ಲಬ್ ಸಮಾಜ ಸೇವಾ ಕಾರ್ಯ ಮಲ್ತೊಂದು ಬೇತೆ ಬೇತೆ ವಲಯಗೂ ಕೊಡುಗೆ ಕೊಡ್ತುಂಡು. ಶೈಕ್ಷಣಿಕ ಆರೋಗ್ಯ ವಲಯ ಸೇರ್ನಂಚ ಏರ್ಲಾ ದಾಂತಿನ ಕ್ಲಬ್ ಬೊಕ್ಕ ಪರಬೇರೆಗ್ ಅಗತ್ಯ ಸೇವೆ ಕೊರ್ಪುನ ಕೆಲಸ ಮಲ್ತೊಂದು ಬೈದಂಡು. ಇತೆ ವಿಶೇಷ ಚೇತನ ಜೋಕ್ಲೆಗಾದ ವಲಯ ಮಟ್ಟದ ವಿಶೇಷ ಒಲಿಂಪಿಕ್ಸ್ ದೀವೊಂಡು ಆರ್ಪಂಡೇರು. ನವೆಂಬರ್ 1 ಈ ವಿಶೇಷ ಒಲಿಂಪಿಕ್ಸ್ ಗೊಬ್ಬುದ ಕೂಟ ಕುಡ್ಲದ ಮಂಗಳ ಸ್ಟೇಡಿಯಂಡು ನಡೆಪೇರಿತ್ತದು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಬೊಕ್ಕ ಉಡುಪು ಜಿಲ್ಲೆದ ವಿಶೇಷ ಜೋಕುಲು ಪಾಲ್ದೆ ತೊನ್ವೇರು. ರಾಜ್ಯ ಮಟ್ಟದ ವಿಶೇಷ ಒಲಿಂಪಿಕ್ಸ್ ದುಂಬತ್ತ ಈ ವಲಯ ಮಟ್ಟದ ಗುಬ್ಬುದ ಕೂಟ ದೀವೊಂದುಡು. ಎಡೆಮುಟ್ಟ ಇಂಚಿನ 18 ಗುಬ್ಬುದ ಕೂಟಲಿನ ವೆಲೆನ್ಸಿಯಾ ಲಯನ್ಸ್ ಕ್ಲಬ್ ನಡಪಾದ ಗೆಲ್ಮೆ ಪಡೆತಂಡು. ಈ ಮೂಜಿ ಜಿಲ್ಲೆದ ವಿಶೇಷ ಚೇತನ ಜೋಕುಲು ರಾಷ್ಟ್ರೀಯ ಬೊಕ್ಕ ಅಂತಾರಾಷ್ಟ್ರೀಯ ಮಟ್ಟುಡು ಪ್ರಶಸ್ತಿ ದೆತೋನಿಯರೆ ಸಾಧ್ಯ ಆತನಿಂದು ಲೆಸ್ಲಿ ಡಿಸೋಜಾ ಪಂಡೇರು. ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಕರ್ನಾಟಕದ ಕ್ರೀಡಾ ನಿರ್ದೇಶಕರು ನಾರಾಯಣ್ ಶೇರಿಕಾರ್ ಪಾತೆರ್ತು ಗೊಬ್ಬುದ ಕೂಟದ ಬಗೆಟ್ ಬಾಕಿದ ಮಾಹಿತಿ ಕೊರಿಯರು. ಅಖಿಲ ಭಾರತ ಬೆಲ್ಲವರ ಯೂನಿಯನ್ ಗುರ್ಕಾರ್ಯರು ನವೀನ್ ಚಂದ್ರಡೆ ಸ್ವರ್ಣ, ಲಯನ್ಸ್ ಕ್ಲಬ್ ಕಾರ್ಯಂತರು ಒಜ್ವಾಲ್ ಡಿಖುನ್ನ, ಪಣವ ಅಧಿಕಾರಿ ಸಿರಿಲ್ ಜೀವನ್, ಸೆಂಟ್ ಆಗ್ನೆಸ್ ವಿಶೇಷ ಶಿಕ್ಷಣ ಶಾಲೆದ ಪ್ರಿನ್ಸಿಪಾಲರು ಸಿಸ್ಟರ್ ಮರಿಯಾ ಶ್ರುತಿ ಸುದ್ದಿಕೋಟುಡಿದ್ದರು. ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ನಮ್ಮ ವಿಶೇಷ ಮಕ್ಕಳನ್ನು ನಾವು ಮುಖ್ಯವಾಹಿನಿಗೆ ತರಬೇಕಾದ್ರೆ ಸಂಸ್ಥೆಗಳು ಜೊತೆಯಾಗಿ ಈ ಕ್ರೀಡಾ ಕ್ಷೇತ್ರದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿ ಈ ಸ್ಪೆಷಲ್ ಒಲಿಂಪಿಕ್ಸ್ ಅಂತ ಹೇಳುವಂಥದ್ದು ಬಹಳ ಅಚ್ಚುಕಟ್ಟಾಗಿ ಕ್ರೀಡೆಯನ್ನು ಸಂಘಟಿಸಿಕೊಂಡು ಬಂದಂಥದ್ದು ಈ ವಿಶೇಷ ವಿದ್ಯಾರ್ಥಿಗಳಿಗೋಸ್ಕರ. ವಿಶೇಷ ವಿದ್ಯಾರ್ಥಿಗಳನ್ನು ನಾವು ಕ್ರೀಡಾಪಟುಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಈ ಸಿಂಥೆಟಿಕ್ ಟ್ರ್ಯಾಕನ್ನು ಅವರಿಗೆ ಯೂಸ್ ಮಾಡಲಿಕ್ಕೆ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿದಾಗ ಸರ್ಕಾರವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಂಥದ್ದು. ಅದೇ ರೀತಿ ಸಂಘ ಸಂಸ್ಥೆಗಳನ್ನು ನಾವು ಕೇಳಿಕೊಂಡಾಗ ಸಂಘ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಮಂಗಳೂರಿನಲ್ಲಿ ಲಯನ್ಸ್ ಕ್ಲಬ್ ವೆಲೆನ್ಸಿಯಾ ಪ್ರಮುಖವಾಗಿ ನಮ್ಮ ಇಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯರು. ಅದೇ ರೀತಿ ಈ ಸಲ ಸ್ಪೆಷಲ್ ಒಲಿಂಪಿಕ್ಸಿಗೆ ಆಲ್ರೆಡಿ 2027 ನಡೆಯುವಂಥ ವರ್ಲ್ಡ್ ಗೇಮಿಗೆ ಸೈಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿಂದ 2 ಪವರ್ ಲಿಫ್ಟ್ನಲ್ಲಿ ಈಗಾಗಲೇ ಸಂಭಾವ್ಯರ ಪಟ್ಟಿಯಲ್ಲಿ ಅವರು ಸೇರಿಕೊಂಡಿದ್ದಾರೆ. ತರಬೇತಿ ನಡೀತಾ ಇದೆ. ಸಬಲೀಕರಣ ಇಲಾಖೆ ಮತ್ತು ನಾವು ಒಟ್ಟಿಗೆ ಸೇರಿ ನವೆಂಬರ್ 9 ಝೋನಲ್ ಲೆವೆಲ್ ಅಂದರೆ 3 ಜಿಲ್ಲೆಗಳ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಒಟ್ಟಿಗೆ ಸೇರಿ 3 ಜಿಲ್ಲೆಯ ನಮ್ಮ ವಿಶೇಷ ಮಕ್ಕಳ ಕ್ರೀಡಾಕೂಟವನ್ನು ಏರ್ಪಡಿಸ್ತಾ ಇದ್ದೇವೆ. ವಿಶೇಷ ಮಕ್ಕಳ ಕ್ರೀಡಾಕೂಟದ ತರಬೇತಿಯನ್ನು ಅವರ ಕೋಚಸ್ಗಳಿಗೆ ನೀಡಿದ್ದೇವೆ. ಅದಲ್ಲದೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಇದು ನಮ್ಮ ಕ್ಲಬ್ಬಿನಿಂದ ನಡೆಯುವ 19ನೇ ಕಾರ್ಯಕ್ರಮ. ಈ ಸ್ಪೋರ್ಟ್ಸ್ ಮೀಟ್ ಅಂತ ಹೇಳಿದರೆ, ಬಾಕಿ ಸ್ಪೋರ್ಟ್ಸ್ ಮೀಟ್ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ಕೆಲಸ. ಬಟ್ ಈ ವಿಶೇಷ ಮಕ್ಕಳ ಕ್ರೀಡಾಕೂಟವನ್ನು ಏರ್ಪಡಿಸುವುದು ಯಾರೂ ಮಾಡುವುದಿಲ್ಲ ಮಂಗಳೂರಲ್ಲಿ, ಮುಂದೆ ಬರುವವರು ಇಲ್ಲ. ಆದರೆ ನಾವು ಅದನ್ನು ಅಭ್ಯಾಸ ಮಾಡಿಕೊಂಡು ಇಷ್ಟ ತನಕ ಬಂದಿದ್ದೇವೆ. ಪೊಂಜೋಕ್ಲಿನ ರಕ್ಷಣೆಗೆ ಒತ್ತಾಯ ಮಲ್ತದು ಬೊಕ್ಕ ಅತ್ಯಾಚಾರಿಲೆಗೆ ಮರಣ ದಂಡನೆ ಶಿಕ್ಷೆ ಕೊರಡುಂದು ಒತ್ತಾಯ ಮಲ್ತದು ಕುಡ್ಲದ 7 ಜನ ಜವನಿರು ಪ್ರಧಾನಿ ಕಾರ್ಯಾಲಯಗೂ ಪಾದಯಾತ್ರೆ ನಡಪಾವೊಂದುಲ್ಲೆರು. ಕುಡ್ಲದ 7 ಜನ ಜವನಿರು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೂ ಪಾದಯಾತ್ರೆ ಶುರು ಮಲ್ತಿದ್ದರು. ಪೊಂಜುಕ್ಲಿನ ರಕ್ಷಣೆಗೆ ಒತ್ತಾಯ ಮಲ್ತದು ಬೊಕ್ಕ ಅತ್ಯಾಚಾರಿಲೆಗೆ ಮರಣ ದಂಡನೆ ಶಿಕ್ಷೆ ಕೊರಡೊಂದು ಒತ್ತಾಯ ಮಲ್ತದು ಈ ಪಾದಯಾತ್ರೆ ಕುಡ್ಲಡ್ದು ಡಿಲ್ಲಿ ಮುಟ್ಟ ನಡತೊಂದುಂಡು. ದೇಶಡು ಭೇಟಿ ಬಚಾವೋ ಭೇಟಿ ಪಡಾವೋ ಪನ್ಪುನ ಉದ್ದೇಶ ಪಾತಿರದ ಒಟ್ಟುಗೂ ಪೊಂಜೋಕ್ಲಿನ ರಕ್ಷಣೆಗೆ ಒತ್ತು ಕೊರೊಂದುಂಡು. ಆಂಡ ಅತ್ಯಾಚಾರಿಲಿಗೆ ಕಠಿಣ ಕಾನೂನು ಇಜ್ಜಂದೆ ಅತ್ಯಾಚಾರ ಕೇಸುಲು ನಿಯಂತ್ರಣಗೂ ಬರೊಂದಿಜ್ಜಿ. ಪೊಂಜೋಕುಲು ಸತ ಆಂಜೋಕುಲನಂಚ ಗತ್ತು ಬೊಕ್ಕ ಮರ್ಯಾದಿರು ಅಂಚನೆ ಧೈರ್ಯಡು ಬದುಕುನ ವಾತಾವರಣ ದೇಶಡು ಉಂಡಾವೊಡುಂದು ಪನ್ಪುನ ಹೊತ್ತಾಯ ಮೊಕುಲ್ನವು ಆದುಂಡು. ಅಂಚಾದ್ ಕಾರ್ನಡಪುಡೆ ಡಿಲ್ಲಿಗು ಪೋದು ಪ್ರಧಾನಿಯರೆಗೆ ಬೆನ್ನೈತೋರ್ನ ಉದ್ದೇಶ ಈ ಜವನೆರೆಗುಂಡು. ಪ್ರವೀಣ್ ಕುಡ್ಲ, ಮೂಸಾ ಶರೀಫ್ ನಾಯಕರಾದ ನೌಫಲ್ ಅಬ್ಬಾಸ್, ಆರಿಫ್,
ಶುಕೂರ್ ಬಾಲಕೃಷ್ಣ ಹಂಜಾ ಈ ಪಾದಯಾತ್ರೆಡು ಪಾಲ್ದೆತೊಟ್ಟೆರು. ನಾವು ಈಗಾಗಲೇ ಧಾರವಾಡ ಮುಟ್ಟಿ ಧಾರವಾಡದಿಂದ 6 ಕಿಲೋಮೀಟರ್ ಬೆಲ್ಗಾಂ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು 17ನೇ ತಾರೀಕಿನಂದು ಮಂಗಳೂರಿಂದ ಬೇಟಿ ಬಚಾವ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಯೋಜನೆಯಾಗಿತ್ತು, ಅವರ ಮನ್ ಕಿ ಬಾತ್ ಆಗಿತ್ತು, ಅದೇ ರೀತಿ ಒಂದು ಸಂಕಲ್ಪನೂ ಕೂಡ ಆಗಿತ್ತು. ಆ ಒಂದು ವಿಚಾರದಲ್ಲಿ ನಾವು ಅವರ ಒಂದು ಬೇಟಿ ಬಚಾವ್ ಅನ್ನೋ ಅದೊಂದು ಯೋಜನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕಾಗಿ ನಾವು ಅವರ ಕಚೇರಿಗೆ ಭೇಟಿ ಕೊಡುವಂತಹ ಒಂದು ಸಂದರ್ಭವಾಗಿದೆ. ಈ ಧಾರವಾಡದ ಈ ಹೈವೇಯಲ್ಲಿ ನಾವಿದ್ದೇವೆ. ಅದೇ ರೀತಿ ಒಂದು ನೋಟ್ಬಂದಿ ಅನ್ನೋ ಒಂದು ವಿಚಾರವನ್ನು ಈ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ತಂದಿದ್ದರು. ಅದನ್ನು ಇಡೀ ಜಗತ್ತೇ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದರು. ಅಂಥ ಒಂದು ನೋಟ್ಬಂದಿಯನ್ನು ಮಾಡಿದಂಥ ನಮ್ಮ ಪ್ರಧಾನಿಜಿಯವರಿಗೆ ನಾವೆಲ್ಲರೂ ಹ್ಯಾಟ್ಸಪ್ ಹೇಳಲೇಬೇಕಾಗಿದೆ. ಅಂಥ ಒಂದು ಕಾರ್ಯಕ್ರಮ ಮಾಡಿದವರಿಗೆ ಇದೊಂದು ನಮ್ಮ ಮಹಿಳೆಯರನ್ನು ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸದಲ್ಲಿ ಮುನ್ನುಗ್ಗಿ ಅವರು ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಅವರ ಕಚೇರಿಗೆ ಭೇಟಿ ಕೊಟ್ಟು ನಮ್ಮ ಈ ಆಗ್ರಹವನ್ನು ನಾವು ಅವರಲ್ಲಿ ತಿಳಿಸಲಿಕ್ಕೆ ಈಗಾಗಲೇ ಹೊರಟು ಹೋಗ್ತಾ ಇದ್ದೇವೆ. ಈ ಬೇಟಿ ಬಚಾವೋ ಅನ್ನೋ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮಗೆ ಭಾರತೀಯ ನಾಗರಿಕರಾದ ಎಲ್ಲರೂ ಮಹಿಳೆಯರು ಮತ್ತು ಎಲ್ಲ ನಾಗರಿಕರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೂ ಕೂಡ ನಿಲ್ಲಬೇಕಂತೇಳಿ ನಮ್ಮೆಲ್ಲರಿಗೂ ನಾವು ವಿನಂತಿಯನ್ನು ಮಾಡುತ್ತಿದ್ದೇವೆ. ಎಡಗಿನ ತಲುಸಿದ್ದಿಲ್ಲ ಮುಗಿಡು ನನ್ನ ಲಾತ ಸುದ್ದಿಗಾದದ್ದು ಒಂದು ಪ್ಲೇ ನಮ್ಮ ಕುಡ್ಲ ನ್ಯೂಸ್ 24/7.